ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ಬ್ರಹ್ಮಾನಂದಂ ಪರಮಸುಖದಂ ಕೇವಲಂ ಜ್ಞಾನಮೂರ್ತಿಂ ದ್ವಂದ್ವಾತೀತಂ ಗಗನ ಸದೃಶಂ ತತ್ವಮಸ್ಯಾದಿಲಕ್ಷ್ಯಂ ಏಕಂ ನಿತ್ಯಂ ವಿಮಲಮಚಲಂ ಸರ್ವಧಿ ಸಾಕ್ಷಿಭೂತಂ ಭಾವಾತೀತಂ ತ್ರಿಗುಣರಹಿತಂ ಸದ್ಗುರುಂ ತಂ ನಮಾಮಿ. ಶ್ರೋತೃಗಳಿಗೆ ಶ್ರೀ ಗುರುಚರಿತ್ರೆಯ 29ನೆಯ ಅಧ್ಯಾಯಕ್ಕೆ ಸ್ವಾಗತ. ಹಿಂದಿನ ಅಧ್ಯಾಯದಲ್ಲಿ ವಿಶೇಷವಾಗಿ ಪತಿತನೊಬ್ಬನಿಗೆ ಗುರುಗಳು ವಿಭೂತಿ ಧಾರಣೆ ಮಾಡಿಸಿ ಆತನಿಗೆ ಸರ್ವ ವೇದಗಳ ಜ್ಞಾನವನ್ನು ಅನುಗ್ರಹಿಸಿ ಆತನಿಗೆ ಬ್ರಾಹ್ಮಣ ಜನ್ಮವು ಬರುವಂತೆ ಮಾಡಿ ಪುನಃ ಆತನ ಕುಟುಂಬದವರು ಆತನನ್ನು ಮರಳಿ ಪಡೆಯಲು ಬಯಸಿದಾಗ ಆತನನ್ನು ಒಂದು ಲುಬ್ಧಕನ ಸಹಾಯದಿಂದ ಆತನ ಶರೀರವನ್ನು ತೊಳೆಸಿದಾಗ ಆತನ ಮೈಮೇಲಿದ್ದ ವಿಭೂತಿಯು ತೊಳೆದು ಹೋಗಿ ಆತನು ಪುನಃ ಮೊದಲಿನಂತೆ ಪತಿತನಾಗಿ ಚಾಂಡಾಲನಾಗಿ ತನ್ನ ಸಂಸಾರವನ್ನು ಹುಡುಕಿಕೊಂಡು ಹೋದಂತಹ ವಿಶಿಷ್ಟವಾದ ಸಂಗತಿಯನ್ನು ಕಂಡಂತಹ ತ್ರಿವಿಕ್ರಮ ಭಾರತಿಯು ವಿಭೂತಿಯ ಮಹಿಮೆಯನ್ನು ತಿಳಿಯಲು ಇಚ್ಛಿಸುತ್ತಾನೆ. ಅದರಂತೆ ಈ ಅಧ್ಯಾಯದಲ್ಲಿ ಗುರುಗಳು ವಿಭೂತಿಯ ಮಹಿಮೆಯನ್ನು ತಿಳಿಸುತ್ತಿರುವರು. ಶ್ರೀ ಗಣೇಶಾಯ ನಮಃ, ಶ್ರೀ ಸರಸ್ವತ್ಯೈ ನಮಃ, ಶ್ರೀ ಗುರುಭ್ಯೋ ನಮಃ, ಶ್ರೀ ಕುಲದೇವತಾಯೈ ನಮಃ, ಶ್ರೀ ದತ್ತಾತ್ರೇಯ ಶ್ರೀಪಾದ ಶ್ರೀವಲ್ಲಭ ಶ್ರೀ ನರಸಿಂಹ ಸರಸ್ವತಿ ಗುರುಭ್ಯೋ ನಮಃ. ಆಮೇಲೆ ನಾಮಧಾರಕನು ಸಿದ್ಧರನ್ನು ಕುರಿತು, ಸ್ವಾಮಿ ಸಿದ್ಧಮುನಿಯೇ, ತ್ರಿವಿಕ್ರಮ ಭಾರತಿ ಮುನಿಯು ಶ್ರೀ ಗುರುಗಳನ್ನು ಕುರಿತು ಭಸ್ಮ ಮಾಹಾತ್ಮ್ಯವನ್ನು ಕೇಳಿದರೆಂದು ಈ ಮೊದಲು ಹೇಳಿದಿರಿ. ಸಿದ್ಧಮುನಿಯೇ, ಕೃಪಾಸಿಂಧುವೆ, ಮುಂದೆ ಶ್ರೀ ಗುರುಚರಿತ್ರೆಯ ಕಥೆಯು ಯಾವ ಪ್ರಕಾರವಾಗಿ ನಡೆಯಿತೆಂಬುದನ್ನು ವಿಸ್ತಾರವಾಗಿ ನನಗೆ ಹೇಳಬೇಕು ಎಂದು ವಿನಂತಿ ಮಾಡಿಕೊಂಡನು. ಈ ಪ್ರಕಾರವಾದ ಶಿಷ್ಯನ ವಿನಂತಿಯನ್ನು ಕೇಳಿ ಸಿದ್ಧರು ಪ್ರಸನ್ನವದನರಾಗಿ ಕೂಡಲೇ ಭಸ್ಮ ಮಾಹಾತ್ಮ್ಯವನ್ನು ಹೇಳಹತ್ತಿದರು. ಎಲೈ ನಾಮಧಾರಕ, ಕೇಳು. ಆಗ ಶ್ರೀ ಗುರುಗಳು, ಎಲೈ ತ್ರಿವಿಕ್ರಮ ಮುನಿಯೇ, ನೀನು ಭಸ್ಮ ಮಾಹಾತ್ಮ್ಯವನ್ನು ಕೇಳುತ್ತಿ ಏಕಚಿತ್ತದಿಂದ ಸಾವಧಾನವಾಗಿ ಕೇಳುವವನಾಗು. ಪೂರ್ವದ ಕೃತಯುಗದಲ್ಲಿ ವಾಮದೇವರೆಂಬ ಪ್ರಸಿದ್ಧರಾದ ಯೋಗಿಗಳು ಜಗತ್ತಿಗೆ ಗುರುಗಳಾಗಿ ಭೂಮಿಯಲ್ಲಿ ಇರುತ್ತಿದ್ದರು. ಅವರು ಶುದ್ಧ ಬುದ್ಧ ಬ್ರಹ್ಮಜ್ಞಾನಿಗಳಾಗಿ ಮನೆ ಮಾರು ಹೆಂಡಿರು ಮಕ್ಕಳು ಕಾಮಕ್ರೋಧಾದಿಗಳನ್ನು ಬಿಟ್ಟು ಸದಾ ಆನಂದಮಯರು ನಿಸ್ಪೃಹರು ಆಗಿ ಸರ್ವಾಂಗದಲ್ಲಿ ಭಸ್ಮವನ್ನು ಲೇಪಿಸಿಕೊಂಡು ಜಟಾಧಾರಿಗಳಾಗಿ ವಲ್ಕಲ ವಸ್ತ್ರ ವ್ಯಾಘ್ರ ಚರ್ಮಗಳನ್ನು ಧರಿಸಿ ಈ ಭೂಮಿಯಲ್ಲಿರುವ ನಾನಾ ಕ್ಷೇತ್ರಗಳಲ್ಲಿ ಸಂಚಾರ ಮಾಡುತ್ತಾ ಒಮ್ಮೆ ಬ್ರಹ್ಮರಾಕ್ಷಸರು ವಾಸ ಮಾಡುವಂತಹ ಕ್ರೌಂಚ ಎಂಬ ಭಯಂಕರವಾದ ಅರಣ್ಯಕ್ಕೆ ಬಂದರು. ಅಲ್ಲಿ ಭಯಂಕರ ಒಬ್ಬ ಬ್ರಹ್ಮರಾಕ್ಷಸನಿದ್ದು ಅವನು ಮನುಷ್ಯ ಮೊದಲಾದ ಪ್ರಾಣಿಗಳನ್ನು ಕೊಂದು ತಿನ್ನುತ್ತಿದ್ದನು. ಇಂಥ ಭಯಂಕರವಾದ ವನದಲ್ಲಿ ವಾಮದೇವ ಮುನಿಗಳು ಬರಲು ಒಳ್ಳೆಯ ಹಸಿವೆಯಿಂದ ಪೀಡಿತನಾದ ಆ ಬ್ರಹ್ಮರಾಕ್ಷಸನು ಅವರನ್ನು ನೋಡಿ ತಿನ್ನಬೇಕೆಂದು ಓಡುತ್ತಾ ಕರಕರ ಹಲ್ಲು ಕಡಿಯುತ್ತಾ ಬಾಯಿಯನ್ನು ತೆಗೆದುಕೊಂಡು ಅವರ ಸಮೀಪಕ್ಕೆ ಬಂದನು. ಅವನು ಬರುವುದನ್ನು ನೋಡಿದರೂ ಮಹಾಜ್ಞಾನಿಯಾದ ವಾಮದೇವರು ಅವನಿಗೆ ಸ್ವಲ್ಪವೂ ಅಂಜದೆ ಅವನ ಎದುರಿಗೆ ನಿಂತು ಬಿಟ್ಟರು. ಆಗ ಆ ರಾಕ್ಷಸನು ಅವರ ತೀರಾ ಸಮೀಪಕ್ಕೆ ಬಂದು, ಈ ದಿನ ನನಗೆ ಒಳ್ಳೆ ಆಹಾರವು ಸಿಕ್ಕಿತು ಎಂದು ಸಂತೋಷಪಟ್ಟು ತಿನ್ನಬೇಕೆಂಬ ಅಪೇಕ್ಷೆಯಿಂದ ಅವರನ್ನು ಹಿಡಿದು ಆಲಂಗಿಸಿದನು. ಅವರನ್ನು ಆಲಂಗಿಸಿದ ಕೂಡಲೇ ಅವರ ಮೈಮೇಲಿನ ಭಸ್ಮವು ಆ ರಾಕ್ಷಸನಿಗೆ ಹತ್ತಿತು. ಆಗ ಅವನಿಗೆ ಜ್ಞಾನವಾಗಿ ಪೂರ್ವಜನ್ಮಗಳ ಜಾತಿ ಸ್ಮರಣ ಉಂಟಾಯಿತು ಮತ್ತು ಅವನ ಪಾತಕಗಳೆಲ್ಲ ಸುಟ್ಟು ಹೋಗಿ ಲೋಹಕ್ಕೆ ಚಿಂತಾಮಣಿಯು ಸ್ಪರ್ಶವಾಗಲು ಅದು ಸುವರ್ಣವಾಗುವಂತೆ ಆ ಭಸ್ಮ ಪ್ರಭಾವದಿಂದ ಅವನು ಬ್ರಹ್ಮಜ್ಞಾನಿಯಾದನು. ಹಾಗೂ ಮಾನಸ ಸರೋವರಕ್ಕೆ ಹೋದ ಕಾಗೆಯು ರಾಜಹಂಸವಾಗುವಂತೆ ಅಮೃತಪಾನ ಮಾಡಿದ ಮನುಷ್ಯನು ದೇವತ್ವವನ್ನು ಹೊಂದುವಂತೆ ಜಾಂಬೂ ನದಿಯಲ್ಲಿ ಬಿದ್ದ ಮಣ್ಣು ಬಂಗಾರವಾಗುವಂತೆ ಮಹಾಪಾಪಿಯಾದ ಆ ಬ್ರಹ್ಮರಾಕ್ಷಸನು ಆ ಯೋಗಿಗಳ ಅಂಗಸ್ಪರ್ಶದಿಂದ ಪುನೀತನಾದನು. ಎಲೈ ತ್ರಿವಿಕ್ರಮ ಮುನಿಗೆ, ಸತ್ಪುರುಷರ ದರ್ಶನದಿಂದ ದುರ್ಲಭವಾದ ಮನಸ್ಸಿನ ಅಪೇಕ್ಷೆಗಳೆಲ್ಲ ಪೂರ್ಣವಾಗುತ್ತವೆ ಮತ್ತು ಗುರುಚರಣಗಳು ಸ್ಪರ್ಶವಾದ ಮನುಷ್ಯನ ಪಾಪಗಳು ನಾಶವಾಗುವವು. ಆ ಕ್ರೂರ ಬ್ರಹ್ಮರಾಕ್ಷಸನ ಹಸಿವೆಯನ್ನೆಷ್ಟು ಹೇಳಲಿ. ಅವನು ಆನೆ, ಕುದುರೆ, ಮನುಷ್ಯ ಮೊದಲಾದ ಸಕಲ ಪ್ರಾಣಿಗಳನ್ನು ತಿನ್ನುತ್ತಿದ್ದನು. ಎಷ್ಟು ತಿಂದರೂ ಅವನ ಹಸಿವೆಯು ಹಿಂಗುತ್ತಿದ್ದಿಲ್ಲ.
ತೃಷಾಕ್ರಾಂತವಾದ ಅವನು ಸಮುದ್ರವನ್ನು ಕುಡಿದರೂ ಅವನ ನೀರಡಿಕೆಯು ಕಡಿಮೆಯಾಗುತ್ತಿದ್ದಿಲ್ಲ. ಇಂಥ ಮಹಾಪಾಪಿಯಾದ ರಾಕ್ಷಸನಿಗೆ ವಾಮದೇವ ಮುನಿಯ ಅಂಗಸ್ಪರ್ಶವಾದ ಕೂಡಲೇ ಅವನ ಅಂಥ ಹಸಿವು ನೀರಡಿಕೆಗಳೆಲ್ಲ ಹೋಗಿ ಅವನು ಮಹಾಜ್ಞಾನಿಯಾದನು. ಈ ಪ್ರಕಾರ ಅವನು ಜ್ಞಾನವಂತನಾಗಿ ಆ ಮುನಿಯ ಚರಣಗಳಿಗೆ ನಮಸ್ಕರಿಸಿ, ಗುರು ಶಿರೋಮಣಿಗಳೇ, ನೀವು ಸಾಕ್ಷಾತ್ ಈಶ್ವರರಾಗಿದ್ದೀರಿ, ನನ್ನನ್ನು ರಕ್ಷಿಸಿರಿ, ರಕ್ಷಿಸಿರಿ. ಸ್ವಾಮಿ ಮುನೀಶ್ವರ, ಜಗದೀಶ್ವರ, ಕೃಪಾಸಿಂಧುವೆ, ದಾತಾರನೆ, ನಾನು ಘೋರವಾದ ಸಂಸಾರ ಸಾಗರದಲ್ಲಿ ಮುಳುಗಿದ್ದೇನೆ, ನನ್ನನ್ನು ಕಾಪಾಡಿರಿ, ಕಾಪಾಡಿರಿ. ಸ್ವಾಮಿ, ತಮ್ಮ ದರ್ಶನ ಮಾತ್ರದಿಂದಲೇ ನನ್ನ ಪಾಪರಾಶಿಗಳು ಸುಟ್ಟು ಹೋದವು. ಭಕ್ತರ ಮೇಲೆ ಕೃಪೆ ಮಾಡುವ ಗುರುರಾಯರೇ, ನನ್ನನ್ನು ಉದ್ಧರಿಸಿ ಪಾಲಿಸಿರಿ ಎಂದು ಭಿನ್ನವಿಸಿದನು. ಈ ರೀತಿಯಾಗಿ ಅವನು ಆ ಮುನೀಶ್ವರರಿಗೆ ವಿನಂತಿ ಮಾಡಿಕೊಳ್ಳಲಾಗಿ ಕೃಪಾಸಾಗರರಾದ ವಾಮದೇವರು ಅವನಿಗೆ ಪ್ರಶ್ನೆ ಮಾಡಿದರು. ಏನೆಂದರೆ, ಎಳೆಯ ರಾಕ್ಷಸನೇ, ನೀನು ಯಾರು? ನೀನು ಯಾರ ವಂಶದಲ್ಲಿ ಹುಟ್ಟಿರುವೆ? ನಿನ್ನ ಊರು ಯಾವುದು? ಈಗ ನೀನು ಘೋರವಾದ ವನದಲ್ಲಿ ಇರಲಿಕ್ಕೆ ಕಾರಣವೇನು ಎಂದು ಕೇಳಿದರು. ಎಲೈ ತ್ರಿವಿಕ್ರಮ ಮುನಿಯೇ, ಕೇಳು. ಈ ಪ್ರಕಾರ ವಾಮದೇವರ ಮಾತು ಕೇಳಿ ಆ ಬ್ರಹ್ಮ ರಾಕ್ಷಸನು ನಮಸ್ಕರಿಸಿ ಕೈಮುಗಿದು ನಿಂತುಕೊಂಡು ವಿನಂತಿಪೂರ್ವಕವಾಗಿ ಹೇಳುತ್ತಾನೆ. ಆಗ ರಾಕ್ಷಸನು, ಸ್ವಾಮಿ, ಈಗ ನನಗೆ ಸಕಲ ಜ್ಞಾನವಾಗಿದೆ. ಅದರಿಂದ ನನ್ನ ಅಂತ್ಯಕಾಲದಲ್ಲಿ ಪೂರ್ವದ ಯಾವತ್ತೂ ಜನ್ಮಗಳ ಸ್ಮರಣೆಯುಂಟಾಗಿದೆ. ವಾಮದೇವ ಮುನಿಗಳೇ, ಆ ಪೂರ್ವ ಜನ್ಮಗಳಲ್ಲಿ ನಾನು ಬಹಳ ಪಾಪವನ್ನು ಮಾಡಿದೆನು. ಅವುಗಳಲ್ಲಿ 25 ಜನ್ಮಗಳು ಒಳ್ಳೆ ಸ್ಪಷ್ಟವಾಗಿ ಪ್ರಕಾಶಮಾನವಾಗಿ ತಿಳಿಯುತ್ತವೆ. ಅವುಗಳನ್ನು ಕೇಳಿರಿ. ಸ್ವಾಮಿ, ನಾನು ನನ್ನ 25ನೇ ಪೂರ್ವ ಜನ್ಮದಲ್ಲಿ ಯವನ ದೇಶದಲ್ಲಿ ದುರ್ಜಯನೆಂಬ ರಾಜನಾಗಿ ಬಹು ದುರಾಚಾರಿಯಾಗಿದ್ದೆನು. ಆಗ ನಾನು ಬಹು ಜನರನ್ನು ಕೊಂದು ಪ್ರಜೆಗಳಿಗೆ ಬಹಳ ದುಃಖವನ್ನು ಕೊಟ್ಟೆನು. ರಾಜ್ಯ ಮದದಿಂದ ಅನೇಕ ಸ್ತ್ರೀಯರನ್ನು ಲಗ್ನವಾದೆನು. ಆ ಲಗ್ನದ ಸ್ತ್ರೀಯರನ್ನಲ್ಲದೆ ಬೇರೆ ಅನೇಕ ಲೆಕ್ಕವಿಲ್ಲದಷ್ಟು ಸ್ತ್ರೀಯರನ್ನು ಭೋಗಿಸಿದೆ. ಒಬ್ಬಳನ್ನು ಒಂದು ದಿವಸ ಭೋಗಿಸಿದ ಮೇಲೆ ಪುನಃ ಅವಳನ್ನು ಭೋಗಿಸುತ್ತಿದ್ದಿಲ್ಲ. ಒಂದು ದಿವಸ ಒಬ್ಬಳನ್ನು ಭೋಗಿಸಿ ಅವಳನ್ನು ಅಂತರ್ಗ್ರಹದಲ್ಲಿಟ್ಟು ಪುನಃ ಕಣ್ಣೆತ್ತಿಯೂ ನೋಡುತ್ತಿದ್ದಿಲ್ಲ. ಈ ಪ್ರಕಾರ ಅನೇಕ ಸ್ತ್ರೀಯರನ್ನು ಅಂತರ್ಗ್ರಹದಲ್ಲಿಟ್ಟನು. ಆ ಸ್ತ್ರೀಯರು ಮತ್ತೊಮ್ಮೆ ದರ್ಶನ ಕೊಡುವುದಿಲ್ಲವೆಂದು ನನ್ನನ್ನು ದಿನಾಲೂ ಶಪಿಸುತ್ತಿದ್ದರು. ನಾನು ಯಾವತ್ತೂ ರಾಜರನ್ನು ಗೆದ್ದು ಅವರವರ ಸ್ತ್ರೀಯರನ್ನು ತಂದು ಒಂದು ದಿವಸ ಭೋಗಿಸಿ ಅವರನ್ನು ಅಂತರ್ಗ್ರಹದಲ್ಲಿ ಇಡುತ್ತಿದ್ದೆನು. ಎಲ್ಲಿ ಸುಂದರ ಇರುತ್ತಿದ್ದರೋ ಅಲ್ಲಿಂದ ಅವರನ್ನು ಬಲಾತ್ಕಾರದಿಂದ ತರುತ್ತಿದ್ದೆನು. ಅವರು ಸಂತೋಷದಿಂದ ಬರದಿದ್ದರೆ ದ್ರವ್ಯ ಕೊಟ್ಟಾದರೂ ತಂದು ಸುಖಿಸುತ್ತಿದ್ದೆನು. ನಮ್ಮ ದೇಶದ ಬ್ರಾಹ್ಮಣರು ನನ್ನ ಉಪದ್ರವವನ್ನು ತಡೆಯಲಾರದೆ ಬೇರೆ ಕಡೆಗೆ ಹೋಗುತ್ತಿದ್ದರು. ಅದರಿಂದ ನಾನು ಅಲ್ಲಿಗೆ ಹೋಗಿ ಉನ್ಮತ್ತನಾಗಿ ಅವರ ಹೆಂಡಂದಿರನ್ನು ಭೋಗಿಸುತ್ತಿದ್ದೆನು. ಮತ್ತು ಮುಖ್ಯವಾಗಿ ಪತಿವೃತೆಯರಾದ ಸುವಾಸಿನಿಯರನ್ನು, ವಿಧವೆಯರನ್ನು, ರಜಸ್ವಲೆಯರನ್ನು ಉನ್ಮತ್ತತನದಿಂದ ಭೋಗಿಸುತ್ತಿದ್ದೆನು. ಲಗ್ನವಾಗದ ಕನ್ಯೆಯರನ್ನು ಸಹ ಬಲಾತ್ಕಾರದಿಂದ ಭೋಗಿಸುತ್ತಿದ್ದೆನು. ಈ ಪ್ರಕಾರ ಮದಾಂಧತನದಿಂದ ಎಲ್ಲ ದೇಶಗಳಲ್ಲಿಯೂ ಉಪದ್ರವವನ್ನು ಕೊಡುತ್ತಿದ್ದೆನು. ಈ ಪ್ರಕಾರ ನಾನು ಒಟ್ಟು 300 ಮಂದಿ ಬ್ರಾಹ್ಮಣ ಸ್ತ್ರೀಯರನ್ನು, 400 ಶ್ರೇಷ್ಠ ಕ್ಷತ್ರಿಯ ಸ್ತ್ರೀಯರನ್ನು, 6000 ವೈಶ್ಯ ಸ್ತ್ರೀಯರನ್ನು, 1000 ಶೂದ್ರ ಸ್ತ್ರೀಯರನ್ನು, 100 ಚಾಂಡಾಲ ಸ್ತ್ರೀಯರನ್ನು, 1000 ಬೇಡರ ಸ್ತ್ರೀಯರನ್ನು, 500 ದೊಂಬ ಸ್ತ್ರೀಯರನ್ನು, 400 ಅಗಸ ಸ್ತ್ರೀಯರನ್ನು, ಇದಲ್ಲದೆ ಉನ್ಮತ್ತನಾಗಿ ಲೆಕ್ಕವಿಲ್ಲದಷ್ಟು ವಾರಾಂಗನೆಯರನ್ನು ನಾನು ಭೋಗಿಸಿದನು. ಸ್ವಾಮಿ, ಇಷ್ಟಾದರೂ ನನ್ನ ಮನಸ್ಸಿಗೆ ತೃಪ್ತಿಯಾಗಲಿಲ್ಲ. ಇಷ್ಟು ಸ್ತ್ರೀಯರನ್ನು ಭೋಗಿಸಿದರೂ ನನ್ನ ಮನಸ್ಸು ತೃಪ್ತಿ ಹೊಂದಲಿಲ್ಲ. ಅದರಿಂದ ನಾನು ವಿಷಯಾಸಕ್ತಿಯಿಂದ ಮದ್ಯಪಾನ ಮಾಡುತ್ತಾ ಉನ್ಮತ್ತನಾಗಿದ್ದೆನು. ಈ ಪ್ರಕಾರವಾಗಿರುತ್ತಿರಲು ನಾನು ಮುಂದೆ ರಾಜಯುಷ್ಮಾದಿ ಅಂದರೆ ಕ್ಷಯರೋಗವುಳ್ಳವನಾದೆನು. ಆಗ ಪರರಾಜರು ಬಂದು ನನ್ನ ಎಲ್ಲ ರಾಜ್ಯವನ್ನು ಅಪಹರಿಸಿದರು. ಆಮೇಲೆ ನನಗೆ ಮರಣವು ಬಂತು. ಆಮೇಲೆ ಯಮದೂತರು ಬಂದು ನನ್ನನ್ನು ಒಯ್ದು ನರಕದಲ್ಲಿ ಹಾಕಿದರು. ಅಲ್ಲಿ ನಾನು ದೇವಮಾನದ 1000 ವರುಷಗಳವರೆಗೆ ನಮ್ಮ ಪಿತೃಗಳೊಡನೆ 10 ಸಾರೆ ನರಕವನ್ನು ಅನುಭೋಗಿಸಿದನು. ಮುಂದೆ ಪ್ರೇತವಂಶದಲ್ಲಿ ವಿರೂಪ ದೇಹವುಳ್ಳವನಾಗಿ ಶರೀರದಲ್ಲಿ 1000 ಶಿಷ್ಣಗಳುಳ್ಳವನಾದೆನು. ಆಮೇಲೆ 100 ವರುಷಗಳವರೆಗೆ ಹಸಿವು ಬಾಯಾರಿಕೆಗಳಿಂದ ಪೀಡಿತನಾಗಿ ಪುನಃ ಯಮಪುರಕ್ಕೆ ಹೋಗಿ ಬಹಳ ಕಷ್ಟಪಟ್ಟೆನು.
ಆಮೇಲೆ 2ನೇ ಜನ್ಮದಲ್ಲಿ ಹುಲಿಯಾಗಿ ಪ್ರಾಣಿಗಳನ್ನು ಕೊಂದೆನು. 3ನೇ ಜನ್ಮದಲ್ಲಿ ಹೆಬ್ಬಾವು ಆದೆನು. 4ನೇ ಜನ್ಮದಲ್ಲಿ ತೋಳವಾದೆನು. 5ನೇ ಜನ್ಮದಲ್ಲಿ ಊರ ಹಂದಿಯಾದೆನು. 6ನೇ ಜನ್ಮದಲ್ಲಿ ಓತಿಕ್ಯಾತ ಆದೆನು. 7ನೇ ಜನ್ಮದಲ್ಲಿ ನಾಯಿಯಾದೆನು. 8ನೇ ಜನ್ಮದಲ್ಲಿ ಮತಿಹೀನ ನರಿಯಾದೆನು. 9ನೇ ಜನ್ಮದಲ್ಲಿ ಚಿಗರಿಯಾದೆನು. 10ನೆಯ ಜನ್ಮದಲ್ಲಿ ಮೊಲವಾದೆನು. 11ನೇ ಜನ್ಮದಲ್ಲಿ ಕಪಿಯಾದೆನು. 12ನೇ ಜನ್ಮದಲ್ಲಿ ಕಡವೆ ಅಂದರೆ ಹದ್ದು ಆದೆನು. 13ನೇ ಜನ್ಮದಲ್ಲಿ ಮುಂಗಲಿಯಾದೆನು. 14ನೆಯ ಜನ್ಮದಲ್ಲಿ ಕಾಗೆಯಾದೆನು. 15ನೆಯ ಜನ್ಮದಲ್ಲಿ ದುಃಖದ ಕರಡಿಯಾದೆನು. 16ನೆಯ ಜನ್ಮದಲ್ಲಿ ಕಾಡು ಕೋಳಿಯಾದೆನು. 17ನೆಯ ಜನ್ಮದಲ್ಲಿ ಕತ್ತೆಯಾದೆನು. 18ನೆಯ ಜನ್ಮದಲ್ಲಿ ಬೆಕ್ಕು ಆದೆನು. 19ನೆಯ ಜನ್ಮದಲ್ಲಿ ಕಪ್ಪೆಯಾದೆನು. 20ನೇ ಜನ್ಮದಲ್ಲಿ ಆಮೆಯಾದೆನು. 21ನೇ ಜನ್ಮದಲ್ಲಿ ಮೀನು ಆದೆನು. 22ನೇ ಜನ್ಮದಲ್ಲಿ ಕಳ್ಳ ಇಲಿಯಾದೆನು. 23ನೇ ಜನ್ಮದಲ್ಲಿ ದಿವಾಂಧನಾದ ಕಿವುಡು ಗೂಬೆಯಾದೆನು. 24ನೆಯ ಜನ್ಮದಲ್ಲಿ ಮದ್ದಾನೆಯಾದೆನು. ಈಗ ಈ 25ನೇ ಜನ್ಮದಲ್ಲಿ ಬ್ರಹ್ಮರಾಕ್ಷಸನಾದೆನು. ಸ್ವಾಮಿ, ಈ ಜನ್ಮದಲ್ಲಿ ನಾನು ಹಗಲಿರುಳು ಅತ್ಯಂತ ಹಸಿವೆಯಿಂದ ಬಳಲುವವನಾಗಿ ಬಹಳ ಕಷ್ಟಪಡುತ್ತಾ ನಿರಾಹಾರಿಯಾಗಿ ಅರಣ್ಯದಲ್ಲಿ ವಾಸ ಮಾಡುತ್ತಿದ್ದೆನು. ನಿಮ್ಮನ್ನು ಕಂಡು ನನ್ನ ಮನಸ್ಸಿನಲ್ಲಿ ನಿಮ್ಮನ್ನು ತಿನ್ನಬೇಕೆಂಬ ಅಪೇಕ್ಷೆಯಾಗಿ ಪಾಪಿಯಾದ ನಾನು ಓಡಿಬಂದು ನಿಮ್ಮ ಅಂಗಸ್ಪರ್ಶ ಮಾಡಿದ ಕೂಡಲೇ ನನಗೆ ಜಾತಿ ಸ್ಮರಣ ಬಂತು. ಸ್ವಾಮಿ, ಈಗ ನನಗೆ 1000 ಜನ್ಮಗಳ ಪಾಪಗಳು ಕಾಣುತ್ತವೆ. ಇನ್ನು ನನಗೆ ಜನ್ಮ ಸಾಕು. ನಿಮ್ಮ ಅನುಗ್ರಹದಿಂದ ನಾನು ಈ ಘೋರ ಸಂಸಾರವನ್ನು ದಾಟಿದೆನು. ನನ್ನ ಈ ಯಾತಾಯಾತವನ್ನು ಪೂರ್ಣ ಮಾಡಿರಿ. ನೀವು ವಿಶ್ವ ತಾರಕನಿರುವುದರಿಂದ ನನಗೆ ದರ್ಶನ ಕೊಟ್ಟಿರಿ. ನಿಮ್ಮ ಅಂಗಸ್ಪರ್ಶದಿಂದ ನನಗೆ ಜ್ಞಾನವಾಯಿತೆಂದ ಮೇಲೆ ನಿಮ್ಮ ಚರಣ ಮಹಿಮೆಯು ಅಗಾಧವಾದದ್ದಿರುವುದು. ಭೂಮಿಯ ಮೇಲೆ ಅನೇಕ ಪುರುಷರಿರುತ್ತಾರೆ. ಯತಿಗಳಾದ ತಾವು ಅದರಂತೆ ಸಾಧಾರಣ ಮನುಷ್ಯರಲ್ಲ. ತಮ್ಮ ಮಹಿಮೆಯು ಪ್ರಖ್ಯಾತವಾದದ್ದಿರುತ್ತದೆ. ಸ್ವಾಮಿ, ನಾನು ಮಹಾಪಾಪಿಯೂ ದುರಾಚಾರಿಯೂ ಆಗಿ ಈ ಅರಣ್ಯದಲ್ಲಿದ್ದೆನು. ತಮ್ಮ ಅಂಗಸ್ಪರ್ಶದಿಂದ ನನಗೆ ಯಾವತ್ತು ಜ್ಞಾನವಾಯಿತು. ಸ್ವಾಮಿ, ನಿಮ್ಮ ದೇಹದ ಮಹಿಮೆಯು ಎಂತಹದ್ದಾಗಿದೆಯಲ್ಲ. ಈ ಲೋಕದಲ್ಲಿ ಈಶ್ವರರಾಗಿದ್ದೀರೋ ಏನೋ. ಸ್ವಾಮಿ ವಾಮದೇವರೇ, ತಾವು ನನ್ನ ಉದ್ಧಾರಕ್ಕಾಗಿಯೇ ಬಂದಿರುವಿರಿ ಎಂದನು. ಆಗ ವಾಮದೇವರು ಸಂತೋಷದಿಂದ, ಎಲೈ ರಾಕ್ಷಸನೇ, ನನ್ನ ಮೈಯಲ್ಲಿರುವ ಭಸ್ಮ ಮಹಿಮೆಯು ಈ ಪ್ರಕಾರವಾಗಿರುವುದು. ನನ್ನ ಸರ್ವಾಂಗದಲ್ಲಿರುವ ಭಸ್ಮವು ನಿನ್ನ ಮೈಗೆ ಅತಿ ಸ್ವಲ್ಪ ಹತ್ತಿದ ಕೂಡಲೇ ನಿನ್ನ ಮನಸ್ಸಿನಲ್ಲಿ ಈ ಪ್ರಕಾರ ಜನ್ಮಾಂತರದ ಜ್ಞಾನವಾಯಿತು. ಭಸ್ಮ ಮಹಿಮೆಯು ಅಪರಂಪಾರವಾಗಿರುವುದು. ಅದು ಬ್ರಹ್ಮಾದಿಕರಿಗೆ ಸಹ ಅಗೋಚರವು. ಆದ ಕಾರಣ ಈಶ್ವರನು ತನ್ನ ಸರ್ವಾಂಗದಲ್ಲಿ ಸದಾ ಭಸ್ಮವನ್ನು ಧರಿಸುವನು. ಈ ಈಶ್ವರನು ವಂದಿಸುವಂತಹ ವಸ್ತುವನ್ನು ವರ್ಣಿಸಲಿಕ್ಕೆ ನಾನು ಶಕ್ಯನಲ್ಲ. ಭಸ್ಮ ಮಹಿಮೆಯನ್ನು ಈ ವ್ಯೋಮಕೇಶನಾದ ಶಂಕರನೇ ಬಲ್ಲನು. ನೀನು ಒಂದು ವೇಳೆ ನನ್ನನ್ನು ಕೇಳಿದರೆ ನಾನು ಕಣ್ಣಿನಿಂದ ಪ್ರತ್ಯಕ್ಷವಾಗಿ ನೋಡಿದ ಅಪಾರವಾದ ಭಸ್ಮ ಮಹಿಮೆಯ ಒಂದು ದೃಷ್ಟಾಂತವನ್ನು ಹೇಳುವೆನು ಕೇಳು. ದ್ರವಿಡ ದೇಶದಲ್ಲಿ ಆಚಾರಹೀನನು, ಸದಾ ಶೂದ್ರ ಸ್ತ್ರೀರತನು, ಕರ್ಮ ಭ್ರಷ್ಟನು ಆದ ಒಬ್ಬ ಬ್ರಾಹ್ಮಣನಿದ್ದನು. ಆದ್ದರಿಂದ ಅಲ್ಲಿಯ ಬ್ರಾಹ್ಮಣರೆಲ್ಲರೂ ಕೂಡಿ ಅವನಿಗೆ ಬಹಿಷ್ಕಾರ ಹಾಕಿದರು. ಆಗ ಅವನ ತಾಯಿ ತಂದೆಗಳು, ಬಂಧುಗಳು, ಗೋತ್ರಜರು, ಆಪ್ತೇಷ್ಟರು ಅವನನ್ನು ಬಿಟ್ಟರು. ಅವನು ಒಳ್ಳೆ ಆಚಾರಹೀನನಾಗಿ ಶೂದ್ರ ಸ್ತ್ರೀಯನ್ನು ಲಗ್ನ ಮಾಡಿಕೊಂಡು ಕಾಲ ಕಳೆಯುತ್ತಾಗಿದ್ದನು. ಅವನು ಈ ರೀತಿ ಮಹಾಪಾಪಿಯಾಗಿ ಕಳ್ಳತನದಿಂದ ಹೊಟ್ಟ ಹೊರೆಯುತ್ತಿದ್ದನು. ಮತ್ತು ಅವನು ಉನ್ಮತ್ತ ರೀತಿಯಿಂದ ಬೇರೆ ಸ್ತ್ರೀಯರಲ್ಲಿ ವ್ಯಭಿಚಾರ ಮಾಡುತ್ತಿದ್ದನು. ಈ ಪ್ರಕಾರ ನಡೆದಿರಲು ಒಂದು ದಿವಸ ಅವನು ವ್ಯಭಿಚಾರಕ್ಕಾಗಿ ರಾತ್ರಿ ಕಳವು ಮಾಡಲಿಕ್ಕೆ ಹೋದನು. ಆಗ ಒಬ್ಬ ಶೂದ್ರನು ಅವನನ್ನು ಕೊಂದನು. ಆ ಹೆಣವನ್ನು ಅದೇ ರಾತ್ರಿ ಕಟ್ಟಿಕೊಂಡು ಹೋಗಿ ಆ ಊರ ಹೊರಗಿರುವ ಒಂದು ಭಯಂಕರ ಸ್ಥಳದಲ್ಲಿ ಒಗೆದನು. ಆಗ ಒಂದು ಭಸ್ಮ ರಾಶಿಯ ಮೇಲೆ ಕೂತ ಆ ಊರ ಒಂದು ನಾಯಿಯು ಹಸಿವೆಯಿಂದ ಆ ಪ್ರೇತದ ವಾಸನೆಯನ್ನು ಹಿಡಿದು ತಿರುಗುತ್ತಾ ಹೋಗಿ ಆ ಪ್ರೇತವನ್ನು ನೋಡಿ ಅದನ್ನು ತಿನ್ನಲಿಕ್ಕೆ ಹೋಗಿ ಅದರ ಮೈ ಮೇಲೆ ಕೂತು ಹರ್ಷದಿಂದ ತಿನ್ನುತ್ತಾ ತನ್ನ ಹೊಟ್ಟೆಯನ್ನು ತುಂಬಿಕೊಳ್ಳುತ್ತಿತ್ತು. ಆಗ ಆ ನಾಯಿಯ ಹೊಟ್ಟೆಗೆ ಹತ್ತಿದ ಭಸ್ಮವು ಆ ಪ್ರೇತದ ಎದೆಗೂ ಹಣೆಗೂ ಬಹಳವಾಗಿ ಹತ್ತಿತು.
ಅತ್ತ ಆ ಬ್ರಾಹ್ಮಣನ ಪ್ರಾಣ ಹೋದ ಕೂಡಲೇ ಯಮದೂತರು ಅವನನ್ನು ನಾನಾ ರೀತಿಯಾಗಿ ಹೊಡೆಯುತ್ತಾ ಎಳೆತಂದು ಯಮಪುರಿಗೆ ಒಯ್ಯುತ್ತಿದ್ದರು. ಆಗ ಕೈಲಾಸದಲ್ಲಿ ಶಿವದೂತರು ಆ ಪ್ರೇತವನ್ನು ನೋಡಿ ಬಂದು, ಇವನ ಮೈಯಲ್ಲಿ ಭಸ್ಮವು ಒಳ್ಳೆ ಎದ್ದು ಕಾಣುತ್ತದೆಂದ ಮೇಲೆ ಇವನನ್ನು ಯಾರು ಒಯ್ಯುತ್ತಾರೆ ನೋಡೋಣ ಎಂದೆನ್ನುತ್ತಾ, ಇವನು ಕೈಲಾಸಕ್ಕೆ ಯೋಗ್ಯನು, ಯಮಕಿಂಕರರು ಯಾಕೆ ಒಯ್ಯುತ್ತಾರೆ ಎಂದು ಅವರು ಆ ಯಮದೂತರನ್ನು ಹೊಡೆಯಲಿಕ್ಕೆ ಒಳ್ಳೆ ತೀವ್ರವಾಗಿ ಓಡುತ್ತಾ ಬಂದರು. ಶಿವದೂತರು ಬರುವುದನ್ನು ನೋಡಿ ಆ ಯಮದೂತರು ಶವವನ್ನು ಬಿಟ್ಟು ಓಡುತ್ತಾ ತಮ್ಮ ಯಮಪುರಕ್ಕೆ ಹೋಗಿ ಅಲ್ಲಿ ತಮ್ಮ ಒಡೆಯನಾದ ಯಮನನ್ನು ಕುರಿತು, ಸ್ವಾಮಿ, ನಾವು ಭೂಲೋಕಕ್ಕೆ ಹೋಗಿ ಭಯಂಕರ ಪಾಪಿಯಾದ ಬ್ರಾಹ್ಮಣನ ಪ್ರೇತವನ್ನು ತೆಗೆದುಕೊಂಡು ಬರುತ್ತಿದ್ದೆವು. ಅದನ್ನು ಶಿವದೂತರು ಕಂಡು ಓಡುತ್ತಾ ನಮ್ಮನ್ನು ಹೊಡೆಯಲಿಕ್ಕೆ ಬಂದರು. ಆ ಪ್ರೇತವನ್ನು ಜಗ್ಗಿ ಕಸಿದುಕೊಂಡು ನಮ್ಮನ್ನು ಕೊಲ್ಲುತ್ತಿದ್ದರು. ಇನ್ನು ನಮ್ಮ ಗತಿಯೇನು? ಇನ್ನು ನಾವು ಆ ಭೂಮಿಗೆ ಎಂದೂ ಹೋಗುವುದಿಲ್ಲ, ಏಕೆಂದರೆ ಶಿವದೂತರು ನಮ್ಮನ್ನು ಹೊಡೆಯುತ್ತಾರೆ ಎಂದು ವಿನಂತಿ ಮಾಡಿಕೊಂಡರು. ತನ್ನ ಕಿಂಕರರ ಮಾತು ಕೇಳಿ ಯಮನು ಸಿಟ್ಟಿಗೆದ್ದು ಕೂಡಲೇ ಆ ಶಿವದೂತರ ಹತ್ತಿರ ಬಂದು ಅವರನ್ನು ಕುರಿತು, ನಮ್ಮ ದೂತರನ್ನು ಯಾಕೆ ಹೊಡೆದಿರಿ? ಈ ಪಾಪಿಯಾದ ವಿಪ್ರನನ್ನು ಎಳೆದು ಕಸಕೊಂಡು ಶಿವಪುರಕ್ಕೆ ಏಕೆ ಒಯ್ಯುತ್ತಿರುವಿರಿ? ಇವನು ನದಿಯಲ್ಲಿನ ಮಳಲನ್ನು ಎಣಿಸಲಿಕ್ಕಾಗದಷ್ಟು ಅಸಾಧ್ಯವಾದ ಪಾಪಗಳನ್ನು ಮಾಡಿರುತ್ತಾನೆ. ಆದ ಕಾರಣ ಇವನು ಶಿವಪುರಕ್ಕೆ ಯೋಗ್ಯನಲ್ಲ. ನೀವು ಮೂಢತನದಿಂದ ಇವನನ್ನು ವಿಮಾನದಲ್ಲಿ ಕೂರಿಸಿಕೊಂಡು ಯಾಕೆ ಒಯ್ಯುತ್ತಿರುವಿರಿ ಎಂದು ಯಮನು ಸಿಟ್ಟಾದನು. ಆಗ ಆ ಶಿವದೂತರು, ಎಲೆ ಯಮಧರ್ಮನೇ, ಕೇಳು, ಈ ಪ್ರೇತದ ಹಣೆಯಲ್ಲಿ ಭಸ್ಮದ ಗುರುತುಗಳು ಅಂದರೆ ಚಿಹ್ನೆಯೂ ಇರುತ್ತದೆ, ಮತ್ತು ಎದೆ, ಬಾಹು, ಕರ ಕಂಕಣಗಳಲ್ಲಿ ಸಹ ಭಸ್ಮವು ಹತ್ತಿರುತ್ತದೆ. ಅಂದ ಮೇಲೆ ಇವನನ್ನು ನಿನ್ನ ದೂತರು ಹೇಗೆ ಮುಟ್ಟಿದರು? ನಿತ್ಯ ದೇಹದಲ್ಲಿ ಭಸ್ಮವನ್ನು ಧರಿಸಿದವರಿಗೆ ಸ್ಥಿರವಾದ ಕೈಲಾಸ ಪದವಿಯುಂಟೆಂದು ನಮಗೆ ಈಶ್ವರನ ಆಜ್ಞೆಯಾಗಿದೆ. ಆದ ಕಾರಣ ಹಣೆ, ಎದೆ ಮುಂತಾದವುಗಳಲ್ಲಿ ಭಸ್ಮವುಳ್ಳ ಇವನನ್ನು ನಿನ್ನ ದೂತರು ಹೇಗೆ ಮುಟ್ಟಿದರು ಹೇಳು. ನಾವು ಕೂಡಲೇ ಅವರನ್ನು ಕೊಲ್ಲುತ್ತಿದ್ದೆವು, ಆದರೆ ಧರ್ಮಕ್ಕೆ ಬಿಟ್ಟಿರುವೆವು. ಇನ್ನು ಮುಂದಾದರೂ ನೀನು ನಿನ್ನ ದೂತರನ್ನು ಕುರಿತು, ಭಸ್ಮಧಾರಣ ಮಾಡಿದವರಿಗೆ ಪಾಪವಿಲ್ಲ, ಅವರನ್ನು ನೀವು ಕರೆತರಬಾರದು. ಭಸ್ಮಾಂಕಿತ ನರರಿಗೆ ಯಾವುದೇ ದೋಷವಿಲ್ಲ, ಅವರು ಸ್ವರ್ಗಕ್ಕೆ ಯೋಗ್ಯರು. ಆದ ಕಾರಣ ಭಸ್ಮ ಹಚ್ಚಿದವರನ್ನು ಯಮಪುರಕ್ಕೆ ತರಬಾರದು ಎಂದು ಬುದ್ಧಿಯನ್ನು ಹೇಳು ಎಂದರು. ಅವರ ಮಾತು ಕೇಳಿ ಯಮನು ತನ್ನ ಸ್ಥಾನಕ್ಕೆ ಹೋಗಿ ತನ್ನ ದೂತರನ್ನು ಕರೆದು ಹೇಳಿದನು, ಎಲೈ ದೂತರೇ, ನೀವು ಇನ್ನು ಮುಂದೆ ಭೂಮಿಗೆ ಹೋಗಿ ತ್ರಿಪುಂಡ ಭಸ್ಮಧಾರಿಯಾದ ಮನುಷ್ಯನು ಅನೇಕ ಅಪರಂಪಾರ ಪಾಪ ಮಾಡಿದ್ದರೂ ಅವನನ್ನು ನಮ್ಮ ಲೋಕಕ್ಕೆ ತರಬಾರದು. ದುರಂಧರವಾಗಿ ಅನೇಕ ರೀತಿಯಿಂದ ದೋಷಗಳನ್ನು ಮಾಡಿದ್ದರೂ ತ್ರಿಪುಂಡ್ರ ಭಸ್ಮವ ಧರಿಸಿದ ನರನನ್ನು ನಮ್ಮ ಯಮಪುರಿಗೆ ತರಬಾರದು. ಕಂಠದಲ್ಲಿ ರುದ್ರಾಕ್ಷಮಾಲೆ, ಹಣೆ ಮೈಗಳಲ್ಲಿ ತ್ರಿಪುಂಡ್ರ ಭಸ್ಮ ಇರುವಂಥವರನ್ನು ನೀವು ಮುಟ್ಟಬಾರದು. ಇದು ಶಿವನ ಆಜ್ಞೆಯಾಗಿದೆ ಎಂದು ಹೇಳಿದನು. ಎಲೈ ಬ್ರಹ್ಮ ರಾಕ್ಷಸನೇ, ಭಸ್ಮ ಮಹಿಮೆಯು ಈ ಪ್ರಕಾರವಾಗಿರುವುದು. ಅದರಿಂದ ನಾವು ಈ ಪ್ರಕಾರ ಭಕ್ತಿಯಿಂದ ಭಸ್ಮವನ್ನು ಲೇಪಿಸುವೆವು. ಇದು ದೇವತೆಗಳಿಗೆ ದುರ್ಲಭವೆಂದು ತಿಳಿ. ಯಾರು ಸದಾ ಭಸ್ಮವನ್ನು ಧರಿಸುವರೋ ಅವರನ್ನು ಈಶ್ವರನು ಪ್ರೀತಿಯಿಂದ ನೋಡುವನು. ಈಶ್ವರನು ನಮಸ್ಕರಿಸುವ ವಸ್ತುವಿನ ಮಹಿಮೆಯನ್ನು ವರ್ಣಿಸಲಿಕ್ಕೆ ಯಾರೂ ಶಕ್ಯರಲ್ಲ ಎಂದು ವಾಮದೇವ ಮುನಿಗಳು ಬ್ರಹ್ಮರಾಕ್ಷಸನಿಗೆ ಹೇಳಿದರು. ವಾಮದೇವರ ವಚನವನ್ನು ಕೇಳಿ ಆ ಬ್ರಹ್ಮರಾಕ್ಷಸನು ಅವರಿಗೆ ನಮಸ್ಕರಿಸಿ, ಜಗಜ್ಜೀವನ ವಾಮದೇವ, ನೀವು ಸಾಕ್ಷಾತ್ ಈಶ್ವರರು, ನನ್ನನ್ನು ಉದ್ಧರಿಸಿದಿರಿ. ತಮ್ಮ ಪಾದಸ್ಪರ್ಶದಿಂದ ನನಗೆ ನನ್ನ 1000 ಜನ್ಮಗಳ ಜ್ಞಾನ ಉಂಟಾಯಿತು. ನಾನು ಹಿಂದಕ್ಕೆ ಮಾಡಿದ ಅಲ್ಪ ಸ್ವಲ್ಪ ಪುಣ್ಯದಿಂದಲೇ ಈಗ ತಮ್ಮ ದರ್ಶನವಾಯಿತು. ಸ್ವಾಮಿ, ಆ ಪುಣ್ಯವೇನೆಂದರೆ, ನಾನು ಪೂರ್ವದಲ್ಲಿ ರಾಜ್ಯವಾಳುತ್ತಿರುವಾಗ ಅರಣ್ಯದಲ್ಲಿ ಕೆರೆಗಳನ್ನು ಕಟ್ಟಿಸಿ ಪಶು ಪಕ್ಷಿ ದನ ಕರು ಮನುಷ್ಯರಿಗೆ ಉಪಯೋಗವಾಗುವಂತೆ ಮಾಡಿದೆನು ಮತ್ತು ಅನೇಕ ಬ್ರಾಹ್ಮಣರಿಗೆ ವೃತ್ತಿಯನ್ನು ಹಾಕಿಕೊಟ್ಟೆನು. ಸ್ವಾಮಿ, ಇಷ್ಟೇ ಪುಣ್ಯವು ನನ್ನಿಂದ ಘಟಿಸಿತು. ನಾನು ತಮಗೆ ಹಿಂದೆ ಹೇಳಿದಂತೆ ಅನೇಕ ಪಾಪ ಮಾಡಿ ಸತ್ತ ಮೇಲೆ ಯಮದೂತರು ನನ್ನನ್ನು ಯಮಪುರಕ್ಕೆ ಒಯ್ದರು. ಆಗ ಯಮನು ಚಿತ್ರಗುಪ್ತನನ್ನು ಕರೆದು ಇವನ ಪುಣ್ಯವೆಷ್ಟೆಂದು ಕೇಳಿದನು. ಆಗ ಆ ಚಿತ್ರಗುಪ್ತನು ಆ ನನ್ನ ಪುಣ್ಯವನ್ನು ಹೇಳಿದನು. ಅದನ್ನು ಕೇಳಿ ಯಮನು ನನ್ನನ್ನು ಕುರಿತು, ಎಲೈ, ನೀನು ಮಾಡಿದ ಅಲ್ಪ ಪುಣ್ಯದಿಂದ ನಿನ್ನ 25ನೆಯ ಜನ್ಮದಲ್ಲಿ ನಿನಗೆ ಅದರ ಫಲವಾಗುವುದೆಂದು ಹೇಳಿದ್ದರು. ಸ್ವಾಮಿ, ಈಗ ನನ್ನದು 25ನೆಯ ಜನ್ಮವಾದ್ದರಿಂದ ಆ ಪುಣ್ಯದ ಫಲದಿಂದ ಈಗ ನಿಮ್ಮ ಚರಣ ದರ್ಶನವಾಯಿತು.
ಸ್ವಾಮಿ ಜಗದ್ಗುರುವೇ, ಈಗ ನನ್ನನ್ನು ಉದ್ಧರಿಸಿದಿರಿ ಮತ್ತು ನನಗೆ ಆ ಭಸ್ಮದ ಮಹಿಮೆಯನ್ನು, ಅದನ್ನು ಹಚ್ಚುವ ವಿಧಿಯನ್ನು ಹಾಗೂ ಮಂತ್ರವನ್ನು ಹೇಳಿರಿ ಎಂದು ಬೇಡಿಕೊಂಡನು. ಆಗ ವಾಮದೇವರು, ಎಲೆ ರಾಕ್ಷಸನೇ, ನೀನು ನನಗೆ ಆ ವಿಭೂತಿ ಧಾರಣದ ವಿಧಿಯನ್ನು ಮಂತ್ರಗಳನ್ನು ಹೇಳೆಂದು ಕೇಳುತ್ತಿ. ಹಾಗಾದರೆ ಹೇಳುತ್ತೇನೆ, ಏಕಚಿತ್ತದಿಂದ ಕೇಳು. ಪೂರ್ವದಲ್ಲಿ ಮಂದರಾಚಲ ಪರ್ವತದಲ್ಲಿ ಶ್ರೀ ಶಂಕರನು ಒಂದು ದಿವಸ ತನ್ನ ಕಿಂಕರರಾದ ಕೋಟಿ ರುದ್ರಗಣಗಳಿಂದ ಕೂಡಿಕೊಂಡು ವಿನೋದಕ್ಕಾಗಿ ಹೋಗಿ ಸಭೆ ಮಾಡಿಕೊಂಡು ಕೂತಿದ್ದನು. ಆಗ 33 ಕೋಟಿ ದೇವತೆಗಳೊಡನೆ ದೇವೇಂದ್ರನು ಶ್ರೀ ಶಂಕರನ ದರ್ಶನಕ್ಕಾಗಿ ಆ ಸಭೆಗೆ ಬರುತ್ತಾ ಅಗ್ನಿ, ವರುಣ, ಕುಬೇರ, ವಾಯು ಮುಂತಾದವರ ಸಹಿತವಾಗಿ ಬಂದರು. ಅಲ್ಲದೆ ಆ ಸಭೆಗೆ ಗಂಧರ್ವ, ಯಕ್ಷ, ಚಿತ್ರಸೇನ, ಖೇಚರ, ಪನ್ನಗ, ವಿದ್ಯಾರಣ್ಯ, ಕಿಂಪುರುಷ, ಸಿದ್ಧ, ಸಾಧ್ಯ, ಕುಹ್ಯಕ ಮೊದಲಾದವರು ಬಂದರು. ಮತ್ತು ದೇವಗುರುವಾದ ಬೃಹಸ್ಪತಿಯು, ವಸಿಷ್ಠ ಋಷಿಗಳು, ನಾರದ ತುಂಬುರರು, ಆರ್ಯಮಾದಿ ಪಿತೃಗಣಗಳು, ದಕ್ಷಿಣೆ ಮೊದಲಾದ ಯಾವತ್ತು ಬೇರೆ ಬ್ರಹ್ಮರು, ಸಮಸ್ತ ಋಷಿಕುಲದವರು, ಊರ್ವಶಿ ಮೊದಲಾದ ಅಪ್ಸರಾಸ್ತ್ರೀಯರು, ಚಂಡಿಕಾ ಸಹಿತ ಎಲ್ಲ ಶಕ್ತಿ ದೇವತೆಗಳು, ದ್ವಾದಶಾದಿತ್ಯರು, ಅಷ್ಟವಸುಗಳು ಕೂಡಿಕೊಂಡು, ಅಶ್ವಿನಿ ದೇವತೆಗಳು, 12 ಮಂದಿ ವಿಶ್ವೇ ದೇವತೆಗಳು ಈಶ್ವರನ ಸಭೆಗೆ ಬಂದರು. ಎಲೆ ರಾಕ್ಷಸನೇ, ಇನ್ನೂ ಕೇಳು. ಭೂತಪತಿಯಾದ ಮಹಾಕಾಲನು, ಮಹಾನೀಲನಾದ ನಂದಿಕೇಶ್ವರನು ಇವರಿಬ್ಬರು ದಂಡಪಾಣಿಗಳಾಗಿ ಪ್ರಬಲರಾದ ಉಭಯ ಪಾರ್ಶ್ವದಲ್ಲಿ ನಿಂತಿದ್ದರು. ವೀರಭದ್ರ, ಶಂಖಕರ್ಣ, ಮಣಿಭದ್ರ, ಘಂಟಕರ್ಣ, ವೃಕೋದರ, ದೇವಮಾನ್ಯ ಕುಂಭೋದರ, 2ನೇ ಕುಂಭೋದರ, ಮಂಡೋದರ, ವಿಕಟಕರ್ಣ, ಕರ್ಣಧಾರ, ಧಾರಕೇತು, ಮಹಾವೀರ, ಭೂತನಾಥ, ಭೃಂಗೀರಿಟ, ನಾನಾ ರೂಪಿಗಳಾದ ಸಮಸ್ತ ಗಣಗಳು, ನಾನಾ ವರ್ಣದ ಮುಖ್ಯ ಪ್ರಖ್ಯಾತರು, ನಾನಾ ರೂಪ ನಾನಾ ಅವಯವದ ಶಿವದೂತರು ಬಂದರು. ಇನ್ನು ರುದ್ರಗಣದವರು ಯಾವ ಯಾವ ರೂಪದವರಿದ್ದರೆಂದು ಎಂಬುದನ್ನು ವಿಸ್ತಾರವಾಗಿ ಹೇಳುವೆನು ಕೇಳು. ಎಷ್ಟೋ ಮಂದಿ ಕೃಷ್ಣವರ್ಣದವರು ಗೆದ್ದರು. ಇವರಂತೆ ಬಿಳಿ, ಹಳದಿ, ಧೂಮ್ರ ವರ್ಣದವರು ಮತ್ತು ಹಸಿರು, ತಾಮ್ರ, ಬಂಗಾರ, ಲೋಹಿತ ಮುಂತಾದ ವಿಚಿತ್ರ ವರ್ಣದವರು ಎದ್ದರು. ಮತ್ತು ಕೆಲವು ಕಪ್ಪೆಯ ಮುಖದ ರುದ್ರಗಣಗಳು ಈಶ್ವರನ ಸಭೆಗೆ ಬಂದರು. ನಾನಾ ಆಯುಧ, ನಾನಾ ಭೂಷಣಗಳನ್ನು ಧರಿಸಿ ನಾನಾ ವಾಹನರಾಗಿ, ಕೆಲವರು ಹುಲಿಯ ಮುಖದವರು, ಕೆಲವರು ಹಂದಿ ಆನೆಗಳ ಮುಖದವರು, ಕೆಲವರು ವಕ್ರ ಮುಖದವರು, ನಾಯಿ ನರಿಗಳ ಮುಖದವರು, ಕೆಲವರು ಒಂಟೆಯ ಮುಖದವರು, ಕೆಲವರು ಶರಭ ಬೇರುಂಡ ಮುಖದವರು, ಕೆಲವರು ಸಿಂಹ ಮುಖದವರು, ಘೋರವಾದ ಬಕನ ಮುಖದವರು, ಕೆಲವರು 1 ಮುಖದವರು, 2 ಮುಖದವರು, ಕೆಲವರು 4 ಮುಖದವರು, ಕೆಲವರು 4 ಭುಜದವರು, ಕೆಲವರು ಹೀನ ಮುಖದವರು, ಕೆಲವರು 1 ಕೈ, 2 ಕೈ, 5 ಕೈ, 6 ಕೈಗಳುಳ್ಳವರು, ಕೆಲವರು ಪಾದವಿಲ್ಲದವರು, ಕೆಲವರು ಬಹುಪಾದವುಳ್ಳವರು, ಕೆಲವರು ಕಿವಿಗಳಿಲ್ಲದವರು, ಆಶ್ಚರ್ಯಕರವಾದ 1 ಕಿವಿ ಇದ್ದವರು, ಕೆಲವರು ಬಹುಕಿವಿಗಳಿದ್ದವರು ಆ ಶಿವನ ಸಭೆಗೆ ಬಂದರು. ಕೆಲವರು 1 ಕಣ್ಣುಳ್ಳವರು, ಕೆಲವರು 4 ಕಣ್ಣುಗಳುಳ್ಳವರು, ಕೆಲವರು ಸ್ಥೂಲರು, ಕೆಲವರು ಗಿಡ್ಡರು, ಈ ಪ್ರಕಾರ ಈಶ್ವರನ ಗಣದವರಿದ್ದರು. ಶ್ರೀ ಶಿವನು ಈ ಪ್ರಕಾರವಾದ ತನ್ನ ಗಣಗಳಿಂದ ಕೂಡಿಕೊಂಡು ರತ್ನ ಖಚಿತವಾದ 7 ಪ್ರಭಾವನೆಗಳುಳ್ಳ ಸಿಂಹಾಸನದಲ್ಲಿ ಕುಳಿತಿದ್ದನು. ಶ್ರೀ ಶಂಕರನ ಸಿಂಹಾಸನದ ಮೊದಲನೇ ಪ್ರಭಾವಳಿಯು ಆರಕ್ತವರ್ಣವಾಗಿಯೂ ರತ್ನ ಖಚಿತವಾಗಿಯೂ ಅನುಪಮವಾಗಿಯೂ ನಿರ್ಮಲವಾಗಿಯೂ ಇತ್ತು. 2ನೆಯ ಪ್ರಭಾವಳಿಯು ಸುವರ್ಣ ವರ್ಣದ್ದು ರತ್ನ ಖಚಿತವಾದದ್ದು ಇತ್ತು. 3ನೆಯ ಪ್ರಭಾವಳಿಯು ನೀಲವರ್ಣವಾಗಿಯೂ ರತ್ನ ಖಚಿತವಾದ ಹಾಗೂ ವಜ್ರ ಖಚಿತವಾಗಿಯೂ ಒಳ್ಳೆಯ ಪ್ರಕಾಶಮಾನವಾಗಿಯೂ ಇತ್ತು. 4ನೆಯ ಪ್ರಭಾವಳಿಯು ರತ್ನ ಖಚಿತವಾದ ಕಮಲಗಳುಳ್ಳದ್ದಾಗಿಯೂ ಕೆಂಪು ವರ್ಣದ್ದಾಗಿಯೂ ಪ್ರಕಾಶಿಸುತ್ತಿತ್ತು. 5ನೆಯ ಪ್ರಭಾವಳಿಯು ವೈಢೂರ್ಯ ರತ್ನ ಜಡಿತವಾಗಿ ಮುತ್ತುಗಳಿಂದ ಕೂಡಿ ವಿಖ್ಯಾತವಾಗಿತ್ತು. 6ನೆಯ ಪ್ರಭಾವಳಿಯು ಪುಷ್ಯರಾಗ ರತ್ನಗಳಿಂದ ಕೆತ್ತಲ್ಪಟ್ಟು ಮುತ್ತಿನ ಜಾಲರಿಯಿಂದ ಸುಶೋಭಿತವಾಗಿತ್ತು. 7ನೆಯ ಪ್ರಭಾವಳಿಯು ನಾನಾ ರತ್ನಗಳಿಂದ ಜಡಿತವಾದ ವಿಶ್ವಕರ್ಮನಿಂದ ಮಾಡಲ್ಪಟ್ಟು ತ್ರಿಭುವನದಲ್ಲಿ ಅಪೂರ್ವವಾಗಿತ್ತು. ಇಂಥ ಸಿಂಹಾಸನದ ಮೇಲೆ ತ್ರಿಪುರಾರಿಯು ಕುಳಿತಿದ್ದನು. ಅವನು ಕೋಟಿ ಸೂರ್ಯ ಪ್ರಕಾಶಮಾನನಾಗಿ ಹೊಳೆಯುತ್ತಾ ಕುಳಿತಿದ್ದನು. ಮಹಾಪ್ರಳಯ ಕಾಲದಲ್ಲಿ 7 ಸಮುದ್ರಗಳು ಕೂಡುವಂತೆ ಇಂಥ 7 ಪ್ರಭಾವಳಿಗಳಿಂದ ಕೂಡಿದಂಥ ಸಿಂಹಾಸನದಲ್ಲಿ ಶ್ವಾಸೋಚ್ಛ್ವಾಸನಾಗಿ ಈಶ್ವರನು ಕುಳಿತಿದ್ದನು.
ಆ ಶಿವನು ಹಣೆಗಣ್ಣಿನಲ್ಲಿ ಜ್ವಾಲಾಮಾಲೆಯುಳ್ಳವನಾಗಿ, ಸಮ್ಮರ್ತಾಗ್ನಿಯಂತಿರುವ ಜಟಾಮಂಡಲವುಳ್ಳವನಾಗಿ, ಹಣೆಯಲ್ಲಿ ಷೋಡಶ ಕಲೆಗಳನ್ನು ಉಳ್ಳ ಚಂದ್ರನನ್ನು ಧರಿಸಿ ಸುಶೋಭಿಸುತ್ತಿದ್ದನು. ಆತನು ಎಡಗಿವಿಯಲ್ಲಿ ತಕ್ಷಕನನ್ನು, ಬಲಗಿವಿಯಲ್ಲಿ ವಾಸುಕಿಯನ್ನು ಧರಿಸಿದ್ದನು. ಅವುಗಳ ಕಣ್ಣುಗಳಲ್ಲಿ ಒಳ್ಳೆಯ ಪ್ರಕಾಶವು ತೋರುತ್ತಿತ್ತು. ನೀಲಕಂಠನಾದ ಆತನು ನಾಗಾಹಾರದ ಆಭರಣವುಳ್ಳವನಾಗಿ, ಕೈಗಳಲ್ಲಿ ಸರ್ಪ ಕಂಕಣ, ಬೆರಳುಗಳಲ್ಲಿ ಸರ್ಪದ ಉಂಗುರಗಳುಳ್ಳವನಾಗಿ, ಟೊಂಕದಲ್ಲಿ ಸರ್ಪದ ಉಡುದಾರ, ಮೈಯಲ್ಲಿ ವ್ಯಾಘ್ರ ಚರ್ಮಗಳಿಂದ ಕನ್ನಡಿಯಂತೆ ಹೊಳೆಯುವ ದೇಹವುಳ್ಳವನಾಗಿ ಕಾಣುತ್ತಾ, ಕರ್ಕೋಟಕ ಮಹಾಪದ್ಮಗಳೆಂಬ ಸರ್ಪಗಳ ಕಾಲು ಗೆಜ್ಜೆಗಳುಳ್ಳವನಾಗಿ, ಹುಣ್ಣಿಮೆಯ ಚಂದ್ರನಂತೆ ಶುಭ್ರವಾಗಿ ಹೊಳೆಯುತ್ತಿದ್ದನು. ಅದರಿಂದ ಅವನಿಗೆ ಕರ್ಪೂರ ಗೌರನೆಂಬ ಹೆಸರು ಬಂದಿದೆ. ಧ್ಯಾನದಲ್ಲಿ ಈ ಪ್ರಕಾರದ ಮೂರ್ತಿಯನ್ನು ಧ್ಯಾನಿಸಬೇಕು. ಗೋಳಾ ಚಕ್ರವರ್ತಿಯಾದ ಇವನು ಈ ಪ್ರಕಾರವಾಗಿ ಸಭೆಯಲ್ಲಿ ಕುಳಿತಿದ್ದನು. ಆ ಕರ್ಪೂರ ಗೌರನಾದ ಪಶುಪತಿಯು ತಲೆಯಲ್ಲಿ ರತ್ನ ಖಚಿತ ಕಿರೀಟಗಳಿಂದ, ನಾಗೇಂದ್ರನ ಭುಜಕೀರ್ತಿಗಳಿಂದ, ಪ್ರಕಾಶಮಾನವಾದ ಸರ್ಪದ ಕರ್ಣ ಕುಂಡಲಗಳಿಂದ, ಕಂಠದಲ್ಲಿ ಸರ್ಪಾಹಾರಗಳಿಂದ ಮನೋಹರವಾದ ನೀಲಕಂಠನಾಗಿ, ಸರ್ವಾಂಗದಲ್ಲಿ ಸರ್ಪಾಲಂಕಾರಗಳಿಂದ ಶೋಭಿಸುತ್ತಾ, ಶುಭ್ರ ಕಮಲಗಳಿಂದ ಪೂಜಿಸಲ್ಪಟ್ಟಂತೆ, ಅಥವಾ ಚಂದನದಿಂದ ಲೇಪಿಸಲ್ಪಟ್ಟಂತೆ, ಇಲ್ಲವೇ ಕರ್ಪೂರ ಬಾಳೆಹಣ್ಣುಗಳಿಂದ ಪೂಜಿಸಲ್ಪಟ್ಟಂತೆ ಒಪ್ಪುತ್ತಿದ್ದನು. ಸರ್ವೇಶ್ವರನಾದ ಶ್ರೀ ಶಂಕರನು ದಶಭುಜಗಳಿಂದ ಶೋಭಿಸುತ್ತಾ, ಒಂದೊಂದು ಕೈಯಲ್ಲಿ ಒಂದೊಂದು ಆಯುಧಗಳಿಂದ ಶೋಭಿಸುತ್ತಿದ್ದನು. ಹೇಗೆಂದರೆ, ಒಂದನೇ ಕೈಯಲ್ಲಿ ತ್ರಿಶೂಲ, ಎರಡನೇ ಕೈಯಲ್ಲಿ ಸುರೇಖವಾದ ಡಮರು, ಮೂರನೆಯ ಕೈಯಲ್ಲಿ ಖಡ್ಗ, ನಾಲ್ಕನೆಯ ಕೈಯಲ್ಲಿ ಪಾಣಿಪಾತ್ರ, ಐದನೆಯ ಕೈಯಲ್ಲಿ ಧನುಷ್ಯ ಬಾಣ, ಆರನೆಯ ಕೈಯಲ್ಲಿ ಖಟ್ವಾಂಗ, ಏಳನೆಯ ಕೈಯಲ್ಲಿ ಪರಶು, ಎಂಟನೆಯ ಕೈಯಲ್ಲಿ ತ್ರಿಶೂಲ, ಒಂಬತ್ತನೆಯ ಕೈಯಲ್ಲಿ ಶೃಂಗಾಸನ ಕಮಲ, ಹತ್ತನೆಯ ಕೈಯಲ್ಲಿ ಪಿನಾಕ. ಈ ಪ್ರಕಾರ 10 ಭುಜಗಳಿಂದ ಶೋಭಿಸುತ್ತಾ ಆ ಶಂಕರನು ಸಭೆಯಲ್ಲಿ ಕುಳಿತಿದ್ದನು. ಆ ಸರ್ವೇಶ್ವರನಿಗೆ 5 ಮುಖಗಳು, ಒಂದೊಂದು ಮುಖವು ಒಂದೊಂದು ಅಲಂಕಾರದಿಂದ ಶೋಭಿಸುತ್ತಿತ್ತು. ಅದನ್ನು ಹೇಳುತ್ತೇನೆ ಕೇಳಿರಿ. ಶ್ರೀ ಶಂಕರನು ತನ್ನ ಎದುರಿನ ಮೊದಲನೆಯ ಮುಖವು ಕಲಂಕವಿಲ್ಲದೆ ಚಂದ್ರನಂತೆ ಅಥವಾ ಹಾಲಿನ ನೊರೆಯಂತೆ ಶುಭ್ರವಾದ ಬ್ರಹ್ಮದಿಂದ ಭೂಷಿತವಾದ ರೂಪದಿಂದಲೂ, ಮನ್ಮಥ ದಾಹಕನಂತೆ ಚಂದ್ರ ಸೂರ್ಯ ಅಗ್ನಿಗಳಿಗೆ ಸಮಾನವಾದ ನೇತ್ರಗಳಿಂದಲೂ, ನಾಗಾಹಾರದಿಂದಲೂ, ಸರ್ಪದ ಉಡುದಾರದಿಂದಲೂ ಪವಿತ್ರ ಮೂರ್ತಿಯಾಗಿ, ಹಣೆಯಲ್ಲಿ ಶುಭ್ರವಾದ ತಿಲಕದಿಂದಲೂ, ಹಾಸ್ಯವದನಾಗಿಯೂ, ಕೆಂಪು ತುಟಿಗಳಿಂದಲೂ ಉತ್ತಮವಾಗಿ ಶೋಭಿಸುತ್ತಾ ಚಂದ್ರಮೌಳಿಯಾದ ಶ್ರೀ ಶಂಕರನು ಕುಳಿತಿದ್ದನು. ಉತ್ತರ ದಿಕ್ಕಿಗಿರುವ ಶ್ರೀ ಶಂಕರನ ಎರಡನೆಯ ಮುಖವು ವಿಸ್ತಾರವಾಗಿ ತಾಮ್ರವರ್ಣದ ಕರಕಮಲದಂತೆ ಅಪೂರ್ವವಾಗಿಯೂ, ದಾಳಿಂಬೆ ಹೂವಿನ ಬಣ್ಣದಂತೆಯೂ, ಅಥವಾ ಉದಯಕಾಲದ ಸೂರ್ಯ ಕಾಂತಿಯಂತೆಯೂ ಶೋಭಿಸುತ್ತಿತ್ತು. ಶ್ರೀ ಶಿವನ ಪೂರ್ವ ದಿಕ್ಕಿನ ಮೂರನೇ ಮುಖವು ತಲೆಯಲ್ಲಿ ಗಂಗೆಯನ್ನು, ಅರ್ಧಚಂದ್ರನನ್ನು ಧರಿಸಿ, ಜಡೆಯನ್ನು ಕಟ್ಟಿ ಅದಕ್ಕೆ ಸರ್ಪ ಸುತ್ತಿದ್ದಾಗಿ ಶೋಭಿಸುತ್ತಿತ್ತು. ದಕ್ಷಿಣಕ್ಕಿರುವ ಶ್ರೀ ಸದಾಶಿವನ ನಾಲ್ಕನೇ ಮುಖವು ನೀಲವರ್ಣದಿಂದ ಕೂಡಿ ವಿಕರಾಳವಾದ ಭಯಂಕರ ಗಡ್ಡವುಳ್ಳದ್ದಾಗಿ, ಮುಖದಿಂದ ಜ್ವಾಲೆ ಹೊರಡುವುದಾಗಿ, ವೇದ ಶ್ರುತಿಯಂತೆ ಸರ್ಪದಿಂದ ಸುತ್ತಿದ್ದ ರುಂಡಮಾಲೆಯಿಂದಲೂ ಶೋಭಿಸುತ್ತಿತ್ತು. ಶ್ರೀ ಶಂಕರನ 5ನೇ ಮುಖವು ವ್ಯಕ್ತಾವ್ಯಕ್ತ ಸಾಕಾರ ನಿರಾಕಾರ ಸಗುಣ ನಿರ್ಗುಣ ಸುಲಕ್ಷಣ ನಿರ್ಲಕ್ಷಣವಾಗಿ ಶೋಭಿಸುತ್ತಿತ್ತು. ಎಲೈ ಬ್ರಹ್ಮರಾಕ್ಷಸನೇ, ಈ ಪ್ರಕಾರ ಪಂಚಮುಖಗಳುಳ್ಳ ಸರ್ವೇಶ್ವರನು ಪರಬ್ರಹ್ಮನೆಂದೇ ತಿಳಿ. ಅವನು ಕೊರಳಲ್ಲಿ ಕಪ್ಪು ಬಣ್ಣದ ಕ್ರೂರವಾದ ಬಹುಸರ್ಪ ಮಾಲೆಗಳಿಂದ ಶೋಭಿಸುತ್ತಲೂ, ಕೆಂಪು ಕಮಲದಂತೆ ಹೊಳೆಯುವ ಪಾದವುಳ್ಳವನಾಗಿಯೂ, ಚಂದ್ರನಂತೆ ಉಗುರುಗಳುಳ್ಳವನಾಗಿಯೂ, ಶೋಭಾಯಮಾನವಾದ ಪಾದುಕೆಗಳಿಂದ ಕೂಡಿದ ಪಾದವುಳ್ಳವನಾಗಿಯೂ, ಸರ್ಪಾಲಂಕಾರನಾಗಿಯೂ, ಮತ್ತು ಹುಲಿದೊಗಲಿನ ವಸ್ತ್ರವುಳ್ಳವನಾಗಿಯೂ, ಸರ್ವಾಂಗದಲ್ಲಿ ಸರ್ಪಗಳನ್ನು ಸುತ್ತಿಕೊಂಡವನಾಗಿಯೂ, ನಾಗಾಬಂಧನದಿಂದ ಹಾವಿನ ಗಂಟು ಕಟ್ಟಿದಂತೆ ಕಾಣುವವನಾಗಿಯೂ, ಹೊಕ್ಕಳದಲ್ಲಿ ಚಂದ್ರವುಳ್ಳವನಾಗಿಯೂ, ಹೃದಯದಲ್ಲಿ ಸೆಟೆದು ನಿಂತ ಕೂದಲುಳ್ಳವನಾಗಿಯೂ, ಭಕ್ತ ಜನರಿಗೆ ಮನೋಹರವಾಗಿ ಪರಮಾರ್ಥದ ಲಾಭಾಲಾಭವನ್ನು ಮಾಡಿಕೊಡುವವನಾಗಿಯೂ, ಈ ಪ್ರಕಾರ ಸಂಕಟಹರನು, ಭೋಳಾ ಚಕ್ರವರ್ತಿಯು, ಪರಮೇಶ್ವರನು ಆದ ಶ್ರೀ ಶಂಕರನು ಪಾರ್ವತಿ ಸಹಿತವಾಗಿ ಶೋಭಿಸುತ್ತಾ ಕಿಂಕರರಿಂದ ವಂದಿತನಾಗಿ ಸಿಂಹಾಸನದಲ್ಲಿ ಕೂತಿದ್ದನು. ಇನ್ನು ಪಾರ್ವತಿಯ ಶೃಂಗಾರವನ್ನು ಕೇಳು. ಸರ್ವೇಶ್ವರಿಯಾದ ಪಾರ್ವತಿಯು ನಾನಾ ವಿಧ ಅಲಂಕಾರಗಳಿಂದ ಯುಕ್ತಳಾಗಿ
ಮನೋಹರಳಾಗಿ ಪ್ರಕಾಶಿಸುತ್ತಿದ್ದಳು. ಆಕೆಯ ತಲೆಯಲ್ಲಿ ರತ್ನ ಖಚಿತವಾದ ಕಿರೀಟವು ನಾಗಬಂಧನದಿಂದ ಶೋಭಿಸುತ್ತಿತ್ತು ಮತ್ತು ಆಕೆಯ ಕೊರಳಲ್ಲಿ ಬಂಗಾರದ ಸಂಪಿಗೆ ಮತ್ತು ಗೊರಟೆ ಹೂವಿನ ಮಾಲೆಗಳು, ಮುತ್ತಿನ ಮಾಲೆಗಳು ಅಂದರೆ ಹಾರಗಳು ಶೋಭಿಸುತ್ತಿದ್ದವು. ಇವಲ್ಲದೆ ನಾನಾ ಥರದ ಸುಗಂಧ ಪುಷ್ಪಗಳು, ಅನೇಕ ಮಾಲೆಗಳು ಆಕೆಯ ಕಿರೀಟದ ಮೇಲೆ ಶೋಭಿಸುತ್ತಿದ್ದವು. ಆ ಹೂವುಗಳ ಪರಿಮಳಕ್ಕಾಗಿ ಭ್ರಮರಗಳು ಬಂದು ಧ್ವನಿ ಮಾಡುತ್ತಿದ್ದವು. ಆಕೆಯ ಕಿರೀಟಕ್ಕೆ ಹತ್ತಿ ರತ್ನ ಖಚಿತವಾದ ಮುತ್ತಿನ ದೊಡ್ಡ ಜಾಲರಿಗಳು ಶೋಭಾಯಮಾನವಾಗಿ ಜೋತಾಡುತ್ತಿದ್ದವು. ಮುಖವು ಪೂರ್ಣ ಚಂದ್ರನಂತೆ ಹೊಳೆಯುತ್ತಿದ್ದು ಹಾಸ್ಯವದನಳಾದ ಜಗನ್ಮಾತೆ ವಿಶ್ವವಂದ್ಯಳಾಗಿ ಪರಮೇಶ್ವರಿ ಕಾಣುತ್ತಿದ್ದಳು. ಆ ಪಾರ್ವತಿಯ ಮೂಗು ಸರಳವಾಗಿ ಚಂದ ಕಾಣುತ್ತಿತ್ತು. ಆ ಮೂಗಿನಲ್ಲಿ ಮುತ್ತು ರತ್ನಗಳಿಂದ ಕೂಡಿದ ಮೂಗುತಿಯು ಹೊಳೆಯುತ್ತಿತ್ತು. ಆಕೆಯ ತುಟಿಗಳು ಹವಳದಂತೆಯೂ ಹಲ್ಲುಗಳು ರತ್ನಗಳಂತೆಯೂ ಸುಂದರವಾಗಿ ಕಾಣುತ್ತಿರಲು ಜಗನ್ಮಾತೆಯು ಮಹಾಮಾಯೆಯೂ ಆದ ಪಾರ್ವತಿಯು ಶೋಭಿಸುತ್ತಿದ್ದಳು. ಮಹಾಮಾಯ ಜಗನ್ಮಾತ ಕಿವಿಯಲ್ಲಿ ಹೊಳೆಯುವ ರತ್ನ ಖಚಿತವಾದ ಓಲೆಗಳನ್ನು, ನಾನಾ ಅಲಂಕಾರಗಳನ್ನು ಧರಿಸಿದ್ದಳು ಮತ್ತು ಆಕೆಯ ಕುಚ ತಟಿಯಲ್ಲಿ ಪೀತವರ್ಣದ ಕುಪ್ಪಸವನ್ನು, ಕಂಠದಲ್ಲಿ ರತ್ನ ಖಚಿತವಾದ ಅನೇಕ ಏಕಾವಳಿ ಸರಗಳನ್ನು ಧರಿಸಿ ಶೋಭಿಸುತ್ತಿದ್ದಳು. ಒಂದು ದೊಡ್ಡ ಕೃಷ್ಣ ಸರ್ಪವು ಆಕೆಯ ಮನೋಹರವಾದ ಸ್ತನಪಾನವನ್ನು ಮಾಡುತ್ತಿತ್ತು. ಆ ಸರ್ಪದ ಭಾಗ್ಯವು ಎಷ್ಟು ದೊಡ್ಡದಿತ್ತೋ ಏನು! ಆ ಗಿರಿಜಾ ಮಾತೆಯು ದಾಳಿಂಬ ಹೂವಿನ ಕೆಂಪು ಬಣ್ಣದ ಸೀರೆಯನ್ನು ಉಟ್ಟುಕೊಂಡು ಹಣೆಯಲ್ಲಿ ಕುಂಕುಮವನ್ನು ಹಚ್ಚಿಕೊಂಡು ರಂಜಿಸುತ್ತಿದ್ದಳು. ಆಕೆಯ ಬಾಹು ದಿಂಡುಗಳು ಸರಳ ಹಾಗೂ ಸುಂದರವಾಗಿದ್ದವು. ಆಕೆಯ ಕೈಗಳಲ್ಲಿ ರತ್ನ ಖಚಿತ ಕಂಕಣಗಳನ್ನು, ಬೆರಳುಗಳಲ್ಲಿ ರತ್ನ ಖಚಿತವಾದ ನಾನಾ ಉಂಗುರಗಳನ್ನು, ಮುತ್ತಿನ ಕುಪ್ಪಸವನ್ನು ಧರಿಸಿದ್ದಳು. ಆಕೆಯ ಕಾಲುಗಳು ಕಾಲಗಡಗ ಪೈಜನಗಳಿಂದ ಯುಕ್ತವಾಗಿ ಉತ್ತಮ ರೀತಿಯಿಂದ ಶೋಭಿಸುತ್ತಿದ್ದವು. ಈ ಪ್ರಕಾರವಾಗಿರುವ ಪಾರ್ವತಿಯನ್ನು ಧ್ಯಾನಿಸಬೇಕೆಂದು ಯಾವತ್ತೂ ದೇವತೆಗಳು ಹೇಳುತ್ತಾರೆ. ಆಕೆಯ ಹಣೆಯಲ್ಲಿರುವ ತ್ರಿಪುಂಡ ಭಸ್ಮವು ಮುತ್ತಿನಂತೆ ಶುಭ್ರವಾಗಿಯೂ ಅದರ ಮೇಲೆ ಹಚ್ಚಿದ ಕುಂಕುಮದ ತಿಲಕವು ಅಷ್ಟಮಿಯ ಚಂದ್ರನಂತೆಯೂ ಶೋಭಿಸುತ್ತಿದ್ದವು. ನಾನಾ ಥರದ ಅಲಂಕಾರ ಮತ್ತು ನಾನಾ ಥರದ ಶೃಂಗಾರಗಳಿಂದ ಕೂಡಿದ ಜಗನ್ಮಾತೆಯಾದ ಪಾರ್ವತೀ ದೇವಿಯನ್ನು ವರ್ಣಿಸಲಿಕ್ಕೆ ಯಾರು ತಾನೇ ಶಕ್ಯರಾದರು? ಈ ಪ್ರಕಾರವಾಗಿ ಶಂಭುವು ಉಮಾದೇವಿ ಸಹಿತ ಸಭೆಯಲ್ಲಿ ಕುಳಿತಿದ್ದನು. ಆಗ ಇಂದ್ರನು ತನ್ನ 33 ಕೋಟಿ ದೇವತೆಗಳನ್ನು ಕರೆದುಕೊಂಡು ಪೂಜೆ ಮಾಡುವುದಕ್ಕಾಗಿ ಬಂದನು. ಆಮೇಲೆ ಉಳಿದ ಯಾವತ್ತೂ ದೇವತೆಗಳು, ದೇವಋಷಿಗಳು, ಸನತ್ಕುಮಾರರು ತೀವ್ರವಾಗಿ ಈಶ್ವರನ ಸಭೆಗೆ ಬಂದರು. ಆಗ ಸನತ್ಕುಮಾರ ಮುನಿಯು ಶ್ರೀ ಶಂಕರನ ಚರಣ ಕಮಲಗಳನ್ನು ಹಿಡಿದು ಸಾಷ್ಟಾಂಗ ನಮಸ್ಕಾರ ಮಾಡಿ ಬಹು ವಿನಂತಿ ಮಾಡಿಕೊಂಡನು. ಜಯ ಜಯ ಉಮಾಕಾಂತನೇ, ಜಯ ಜಯ ಶಂಭುವೆ, ವಿಶ್ವಕರ್ತನೆ, ವಿಘ್ನಹರ್ತನೆ, ತ್ರಿಪುರಾರಿಯೇ, ತ್ರಿಭುವನಗಳಿಗೂ ನೀನೇ ಚತುರ್ವಿಧ ಪುರುಷಾರ್ಥಗಳನ್ನು ಕೊಡತಕ್ಕವನು. ದೇವ, ನೀನು ಈ ಮೊದಲು ನನಗೆ ಕ್ಷಯಿಯಾಗಿ ನಾವು ಈ ಭವಸಾಗರವನ್ನು ದಾಟುವಂತಹ ಅನೇಕ ಧರ್ಮಗಳನ್ನು ಹೇಳಿರುವೆ. ಆದರೆ ಈಗ ನಮಗೆ ಸ್ವಲ್ಪ ಪುಣ್ಯದಿಂದ ಸಹಜವಾಗಿ ಚತುರ್ವಿಧ ಪುರುಷಾರ್ಥಗಳು ದೊರೆತು ಮುಕ್ತಿಯಾಗುವಂತಹ ಬೇರೊಂದು ಉಪಾಯವನ್ನು ಹೇಳು ಎಂದರು. ಈ ಪ್ರಕಾರದ ಪುಣ್ಯವನ್ನು ಸಂಪಾದಿಸುವುದು ಸರ್ವ ಜನರಿಗೆ ಎಷ್ಟು ಕಷ್ಟಪಟ್ಟರೂ ಆಗುವುದಿಲ್ಲ. ಆದ್ದರಿಂದ ದೇವ, ಸರ್ವಮಾನವರಿಗೆ ಹಿತವಾಗುವಂತಹ ಒಂದು ಸಾಧಾರಣ ಧರ್ಮವನ್ನು ಹೇಳಿರಿ ಎಂದು ಬೇಡಿಕೊಂಡನು. ಹೀಗೆ ಸನತ್ಕುಮಾರನು ವಿನಂತಿಸಲು ಕರ್ಪೂರ ಗೌರನಾದ ಈಶ್ವರನು ಸಂತೋಷಪಟ್ಟು ಸನತ್ಕುಮಾರ ಮುನಿಗೆ ಹೇಳಹತ್ತಿದನು. ಈಶ್ವರನು ಅದೇ ಸಮಯ, ಎಲೆ ಸನತ್ಕುಮಾರಾದಿ ಸಮಸ್ತ ಋಷಿಗಳೇ, ಕೇಳಿರಿ, ಧರ್ಮವು ಘಟಿಸಿ ತತ್ಕಾಲದಲ್ಲಿಯೇ ಪುಣ್ಯ ಬರುವುದನ್ನು ಹೇಳುವೆ. ವೇದಶಾಸ್ತ್ರಕ್ಕೆ ಸಮ್ಮತವಾದಂಥ ಅನಂತ ಪುಣ್ಯಕರವಾದಂತಹ ತ್ರಿಪುಂಡ್ರ ಭಸ್ಮಧಾರಣ ಧರ್ಮವಿಧಿಯನ್ನು ಹೇಳುವೆನು, ಕೇಳಿರಿ ಎಂದನು. ಈ ಪ್ರಕಾರ ಈಶ್ವರನ ಮಾತು ಕೇಳಿ ಸನತ್ಕುಮಾರನು, ದೇವ, ಮನುಷ್ಯರು ಭಸ್ಮವನ್ನು ಯಾವ ವಿಧಿಯಿಂದ ಯಾವ ಸ್ಥಾನದಲ್ಲಿ ಹಚ್ಚಬೇಕು, ಇದಕ್ಕೆ ಯಾವ ಶಕ್ತಿಯು, ಯಾವ ದೇವತೆ ಇರುತ್ತದೆ, ಅದರ ಕರ್ತೃತ್ವ ಶಕ್ತಿ ಎಂಥದ್ದು, ಪ್ರಮಾಣವೇನು, ಯಾವ ಮಂತ್ರದಿಂದ ಹಚ್ಚಬೇಕು, ಇದೆಲ್ಲವನ್ನು ವಿಸ್ತಾರವಾಗಿ ಹೇಳಬೇಕು ಎಂದು ಆತನ ಪಾದಕ್ಕೆ ನಮಸ್ಕಾರ ಮಾಡಿದನು. ಈ ಪ್ರಕಾರ ವಿನಂತಿಯನ್ನು ಕೇಳಿ ಶಂಭುವು ವಿಸ್ತಾರವಾಗಿ ಹೇಳಹತ್ತಿದನು. ಹೇಗೆಂದರೆ, ಎಲೆ ಋಷಿಗಳೇ, ಹೇಳಿರಿ, ಗೋಮಯವನ್ನು ದೇವತಾಗ್ನಿಯಲ್ಲಿ ಭಸ್ಮ ಮಾಡಬೇಕು.
ಪೂರ್ವದಲ್ಲಿ ಯಜ್ಞ ಮಾಡಿದ ಸ್ಥಳದಲ್ಲಿಯ ಭಸ್ಮವನ್ನು ಹಚ್ಚಿಕೊಂಡ ಕ್ಷಣದಲ್ಲಿಯೇ ಬಹು ಪುಣ್ಯವು ಬರುವುದು. ಆದ ಕಾರಣ ಅಲ್ಲಿಯ ಭಸ್ಮವನ್ನು ತರಬೇಕು. ಸದ್ಯೋಜಾತಾದಿ ಎಂಬ ಮಂತ್ರವನ್ನು ಹೇಳುತ್ತಾ ಭಸ್ಮವನ್ನು ಅಂಗೈಯಲ್ಲಿ ಹಾಕಿಕೊಂಡು ಅದಕ್ಕೆ ಅಗ್ನಿರಿತ್ಯಾದಿ ಎಂಬ ಮಂತ್ರದಿಂದ ಅಭಿಮಂತ್ರಿಸಬೇಕು. ಆಮೇಲೆ ಮಾನಸ್ತೋಕೆ ಎಂಬ ಮಂತ್ರದಿಂದ ಅದಕ್ಕೆ ನೀರು ಹಚ್ಚಿ ಆ ಭಸ್ಮವನ್ನು ಅಂಗುಷ್ಟದಿಂದ ತಿಕ್ಕಿ ತ್ರ್ಯಂಬಕಾದಿ ಎಂಬ ಮಂತ್ರದಿಂದ ಮೊದಲು ತಲೆಗೆ ಹಚ್ಚಬೇಕು. ಪ್ರಾಯುಷ್ಯೆ ಎಂಬ ಮಂತ್ರದಿಂದ ಹಣೆ ಮತ್ತು ಭುಜಗಳಲ್ಲಿ ಹಚ್ಚಬೇಕು. ಮತ್ತೆ ಅದೇ ಮಂತ್ರದಿಂದ ಆಯಾ ಸ್ಥಾನಗಳಲ್ಲಿ ಹಚ್ಚಬೇಕು. ಆಮೇಲೆ ಅನಾಮಿಕ ಬೆರಳುಗಳಿಂದ ಕಣ್ಣು ಹುಬ್ಬುಗಳಿಗೆ ಸಮಾನವಾಗಿ ಹಣೆಯಲ್ಲಿ ಅಡ್ಡ ಭಸ್ಮದ 3 ರೇಖೆಗಳನ್ನು ಎಳೆಯಬೇಕು. ಅಂಗುಷ್ಟದಿಂದ ಮೊದಲು ಹಣೆಯಲ್ಲಿ ಪ್ರತಿಲೋಮವಾಗಿ ಮಧ್ಯರೇಖೆಯನ್ನು ಎಳೆಯಬೇಕು. ಆಮೇಲೆ ತರ್ಜನಿ, ಮಧ್ಯ ಈ ಪ್ರಕಾರ ತ್ರಿಪುಂಡ್ರ ಭಸ್ಮವನ್ನು ಹಚ್ಚಬೇಕು. ಒಂದೊಂದು ರೇಖೆಯ ಬಗ್ಗೆ ವಿಸ್ತಾರವಾಗಿ ಹೇಳುವೆನು ಕೇಳಿರಿ. ಅದೇ ಮಂತ್ರದಿಂದ ಆಯಾ ಸ್ಥಾನಗಳಲ್ಲಿ 3 ರೇಖೆಗಳನ್ನು ಹಚ್ಚಬೇಕು. ಹೆಚ್ಚು ರೇಖೆಯನ್ನು ಹಚ್ಚಬಾರದು. ಒಂದೊಂದು ರೇಖೆಗೆ 9 ವಿಖ್ಯಾತ ದೇವತೆಗಳುಂಟು. ಪ್ರಥಮ ರೇಖೆಯ ಲಕ್ಷಣವೆಂದರೆ ಮೊದಲನೆಯ ರೇಖೆಯು ಅಕಾರವು, ಗಾರ್ಹಪತ್ಯವು, ಅದಕ್ಕೆ ಭೂರಾತ್ಮನು ರಜೋಗುಣವು, ಋಗ್ವೇದ ಸ್ವರೂಪವು, ಕ್ರಿಯಾಶಕ್ತಿಯು ಪ್ರಾತಃಸವನವು, ಅದಕ್ಕೆ ಮಹಾದೇವನೇ ದೇವತೆಯು, ಇದು ಪ್ರಥಮ ರೇಖೆಯ ಲಕ್ಷಣವು. ಎರಡನೆಯ ರೇಖೆಯು ಉಕಾರವು, ಅದಕ್ಕೆ ದಕ್ಷಿಣಾಗ್ನಿ ದೇವತೆಯು, ಯಜುರ್ವೇದ ಸ್ವರೂಪವು, ಮಧ್ಯಂದಿನ ವನವು, ಇಚ್ಛಾಶಕ್ತಿಯು ಅಂತರಾತ್ಮನಾದಿ ಮಹೇಶ್ವರನೇ ದೇವತೆಯು, ಇದು ಎರಡನೇ ರೇಖೆಯ ಲಕ್ಷಣವು. ಮಧ್ಯದ 3ನೇ ರೇಖೆಯು ಮಕಾರವು, ಆಹವನೀಯ ಸ್ವರೂಪವು, ಪರಮಾತ್ಮ ಪ್ರಕೃತಿಯು, ಅದಕ್ಕೆ ಜ್ಞಾನ ಶಕ್ತಿಯು, ಇದಕ್ಕೆ ತೃತೀಯ ಸವನವು, ಇಂದ್ರನೇ ಅಧಿದೇವತೆಯು, ನಿಶ್ಚಯವಾದ ಶಿವಶಕ್ತಿಯು, ಇದು 3ನೇ ರೇಖೆಯು. ಈ ಪ್ರಕಾರ 3 ರೇಖೆಗಳಿರುತ್ತವೆ. ಈ ಪ್ರಕಾರ 3 ರೇಖೆಗಳನ್ನು ತಿಳಿದುಕೊಂಡು ನಮಸ್ಕರಿಸಿ ತ್ರಿಪುಂಡ್ರ ಭಸ್ಮವನ್ನು ಹಚ್ಚಬೇಕು. ಈ ಪ್ರಕಾರ ಭಸ್ಮ ಹಚ್ಚುವುದು ಮಹೇಶ್ವರನಿಗೆ ಪ್ರೀತಿಕರವೆಂದು ವೇದಶಾಸ್ತ್ರಗಳು ಹೇಳುವವು. ಮುಕ್ತಿಯನ್ನು ಬಯಸುವವನು ನಿತ್ಯವೂ ಭಸ್ಮವನ್ನು ಹಚ್ಚಬೇಕು. ಅಂದರೆ ಅವನಿಗೆ ಪುನರ್ಜನ್ಮವಿಲ್ಲ. ಅದರಿಂದ ಅವನು ಬಯಸಿದ ಇಷ್ಟಾರ್ಥಗಳು 4 ಪುರುಷಾರ್ಥಗಳು ಸಿದ್ಧಿಸುವವು. ಬ್ರಹ್ಮಚಾರಿ, ಗೃಹಸ್ಥ, ವಾನಪ್ರಸ್ಥ, ಯತೀಶ್ವರ ಎಲ್ಲರೂ ಆನಂದದಿಂದ ತ್ರಿಪುಂಡ ಭಸ್ಮವನ್ನು ಹಚ್ಚಬೇಕು. ಮಹಾಪಾತಕಿಯು ಉಪಪಾತಕಿಯು ಈ ಪ್ರಕಾರ ಭಸ್ಮವನ್ನು ಹಚ್ಚಿದ ಕೂಡಲೇ ಪುಣ್ಯವಂತನಾಗುವನು. ಕ್ಷತ್ರಿಯ, ವೈಶ್ಯ, ಶೂದ್ರರು ಕೂಡ ಈ ಪ್ರಕಾರ ಭಸ್ಮವನ್ನು ಹಚ್ಚಿದರೆ ಅವರ ಗೋಹತ್ಯ, ವೀರಹತ್ಯ, ಆತ್ಮಹತ್ಯ ಪಾತಕಗಳು ಪರಿಹಾರವಾಗಿ ಶುದ್ಧರಾಗುವರು. ವಿಧಿಪೂರ್ವಕ ಮಂತ್ರದಿಂದಲೂ ಭಕ್ತಿಯಿಂದಲೂ ಭಸ್ಮವನ್ನು ಲೇಪಿಸಿದವನ ಮಹಿಮೆಯು ಅಪಾರವಾಗಿರುವುದು. ಅವನು ದೇವಲೋಕದಲ್ಲಿ ವಂದ್ಯನಾಗುವನು. ಒಂದು ವೇಳೆ ಮಂತ್ರವು ಬರದಿದ್ದರೂ ಭಕ್ತಿಯಿಂದ ಭಸ್ಮವನ್ನು ಹಚ್ಚಿದರೆ ಅವನ ಮಹಿಮೆಯು ಅಪಾರವಾಗುವುದು. ಪರದ್ರವ್ಯಾಪಹಾರ, ಪರಸ್ತ್ರೀಗಮನ, ಪರನಿಂದೆಗಳನ್ನು ಮಾಡಿದವನು ಭಸ್ಮವನ್ನು ಹಚ್ಚಿದರೆ ಪಾವನನಾಗುವನು. ಪರಕ್ಷೇತ್ರ ಹರಣ ಮಾಡಿದವನು, ಪರಪೀಡಕನು, ಅಪಸ್ಮಾರಾದಿ ಪಾತಕ ಮಾಡಿದವನು ಪುನೀತನಾಗುವನು. ಧಾನ್ಯದ ಹೊಲವನ್ನು, ತೋಟವನ್ನು ಮುರಿದವನು, ಮನೆಯನ್ನು ಸುಟ್ಟವನು, ಅಸತ್ಯವಾದಿಯು, ಚಾಡಿಕೋರನು, ವೇದ ವಿಕ್ರಯನು, ಕೂಟಸಾಕ್ಷಿ ಹೇಳುವವನು, ತನ್ನ ವೃತ್ತಿಯನ್ನು ಬಿಟ್ಟವನು, ಹೊಟ್ಟೆಯ ದೆಸೆಯಿಂದ ಕಪಟ ಮಾಡಿದವನು, ಸದಾ ಪಾಪ ಭೋಗಿಸುವವನು ಭಸ್ಮವನ್ನು ಹಚ್ಚಿದರೆ ಪುನೀತನಾಗುವನು. ಆಕಳು, ಭೂಮಿ, ಬಂಗಾರ, ಎಮ್ಮಿ, ಎಳ್ಳು, ಕಂಬಳಿ, ವಸ್ತ್ರ, ಅನ್ನ ಇವುಗಳ ದಾನ ತೆಗೆದುಕೊಂಡವನು, ನೀಚ ಮನುಷ್ಯರಿಂದ ಧಾನ್ಯ ಹಾಗೂ ಜಲಾದಿ ದಾನಗಳನ್ನು ಸ್ವೀಕರಿಸಿದವನು ಭಸ್ಮವನ್ನು ಧರಿಸಿದರೆ ಪುನೀತನಾಗುವನು. ದಾಸಿ, ವೈಶ್ಯ, ರಜಸ್ವಲೆ, ಶೂದ್ರ ಸ್ತ್ರೀ ಲಗ್ನವಾಗಿ ಮೊದಲನೆಯ ಸಾರಿ ರಜಸ್ವಲೆಯಾದವಳು ಇವರ ಸಂಗ ಮಾಡಿದರೆ ಪಶ್ಚಾತ್ತಾಪದಿಂದ ಭಸ್ಮ ಹಚ್ಚಿದರೆ ಪುನೀತನಾಗುವನು. ಕನ್ಯಾ, ವಿಧವಾ, ಅನ್ಯ ಸ್ತ್ರೀಯರ ಸಂಗ ಮಾಡಿದವನು ಅನುತಪ್ತನಾಗಿ ಭಸ್ಮವನ್ನು ಹಚ್ಚಿದರೆ ಪುನೀತನಾಗುವನು. ಮತ್ತು ರಸ, ಮಾಂಸ, ಉಪ್ಪುಗಳನ್ನು ವಿಕ್ರಯಿಸಿದವನು ತ್ರಿಪುಂಡ ಭಸ್ಮವನ್ನು ಹಚ್ಚಿದರೆ ಪುನೀತನಾಗುವನು. ತಿಳಿದಾಗಲಿ ಅಥವಾ ತಿಳಿಯದೆ ಆಗಲಿ ಪಾಪಗಳನ್ನು ಮಾಡಿದವನು ಪಶ್ಚಾತ್ತಾಪದಿಂದ ಭಸ್ಮವನ್ನು ಲೇಪಿಸಿದರೆ ಪುನೀತನಾಗಿ ಪುಣ್ಯಾತ್ಮನಾಗುವನು. ಎಲೈ ಸನತ್ ಕುಮಾರರೇ, ಈ ಪ್ರಕಾರ ಭಸ್ಮದ ಮಹಿಮೆಯೂ ಇರುತ್ತದೆ.
ಅದರ ಲೇಪನದಿಂದ ಮನುಷ್ಯನ ಸಕಲ ಪಾಪಗಳು ನಾಶವಾಗುವವು. ಶಿವನಿಂದಕನು ಮಾತ್ರ ನರಕದಲ್ಲಿ ಬಿದ್ದು ದುಃಖವನ್ನು ಅನುಭವಿಸುವನು. ಶಿವದ್ರವ್ಯಾಪಹಾರಕನಿಗೆ, ಶಿವಭಕ್ತರನ್ನು ನಿಂದಿಸಿದವರಿಗೆ ಪ್ರಾಯಶ್ಚಿತ್ತವಿಲ್ಲದ್ದರಿಂದ ಅವರ ಪಾಪವು ಎಂದೂ ಪರಿಹಾರವಾಗುವುದಿಲ್ಲವೆಂದು ತಿಳಿಯಿರಿ. ಯಾರ ಕಂಠದಲ್ಲಿ ರುದ್ರಾಕ್ಷಮಾಲೆಯು, ಹಣೆಯಲ್ಲಿ ತ್ರಿಪುಂಡ ಭಸ್ಮವು ಇರುವುದು, ಅವರು ಯಾವ ಜಾತಿಯವರಾದರೂ ಮೂರು ಲೋಕದಲ್ಲಿ ಪೂಜ್ಯರಾಗುವರು. ಈ ಭೂಮಿಯಲ್ಲಿ ಎಷ್ಟು ತೀರ್ಥ, ಎಷ್ಟು ಕ್ಷೇತ್ರಗಳಿವೆಯೋ ಅಲ್ಲಲ್ಲಿ ಸ್ನಾನ ಮಾಡಿದ ಪುಣ್ಯಕ್ಕೆ ಸರಿಯಾದ ಪುಣ್ಯವು ಭಸ್ಮಲೇಪನದಿಂದ ಬರುವುದು. ಈ ಭೂಮಿಯಲ್ಲಿ ಶತಕೋಟಿ ಮಂತ್ರಗಳಿರುವವು. ಅವುಗಳಲ್ಲಿ ಶಿವಪಂಚಾಕ್ಷರಾದಿ ಮಂತ್ರಗಳು ವಿಖ್ಯಾತವಾಗಿ ಅನಂತ ಮಹಿಮೆಯುಳ್ಳವಾಗಿರುವವು. ಆದರೆ ಭಕ್ತಿಯಿಂದ ದಿನಾಲು ಭಸ್ಮ ಲೇಪಿಸಿಕೊಂಡರೆ ಆ ಮಂತ್ರಗಳನ್ನು ಜಪಿಸಿದಷ್ಟು ಫಲವು ಬರುವುದು. ಭಸ್ಮಲೇಪನದಿಂದ ಮನುಷ್ಯನು ಪೂರ್ವದ ಸಹಸ್ರ ಜನ್ಮಗಳ ಪಾಪಗಳು, 42 ತಲೆಗಳಲ್ಲಿ ಮಾಡಿದ ಪಾಪಗಳು ಹೋಗುವವು. ಈ ಪ್ರಕಾರ ಭಸ್ಮಲೇಪನ ಮಾಡಿದ ಮನುಷ್ಯನು ಇಹಲೋಕದಲ್ಲಿ ಸುಖವನ್ನು ಹೊಂದಿ ಶತಾಯುಷಿಯೂ ನಿರೋಗಿಯೂ ಆಗಿರುವನು. ಮುಂದೆ ಅವನಿಗೆ ಅಷ್ಟೈಶ್ವರ್ಯವೂ ತೇಜೋಮಯವಾದ ದಿವ್ಯ ಶರೀರವು, ಜ್ಞಾನವು, ದೇಹಾಂತದಲ್ಲಿ ನಿಶ್ಚಯವಾದ ಮುಕ್ತಿಯೂ ಉಂಟಾಗುವುದು. ನಿತ್ಯದಲ್ಲಿಯೂ ಭಕ್ತಿಯಿಂದ ಭಸ್ಮವನ್ನು ಹಚ್ಚಿದಂತಹ ಮನುಷ್ಯನನ್ನು ದಿವ್ಯ ವಿಮಾನದಲ್ಲಿ ಕೂರಿಸಿ ದೇವಸ್ತ್ರೀಯರು ಸೇವಿಸುತ್ತಾ ಸ್ವರ್ಗಕ್ಕೆ ಕರೆದೊಯ್ಯುವರು. ಅಲ್ಲಿ ವಿದ್ಯಾಧರ, ಸಿದ್ಧ, ಗಂಧರ್ವ ಮುಂತಾದ ದೇವಗಣಗಳು, ಇಂದ್ರಾದಿ ಲೋಕಪಾಲಕರು ಎಲ್ಲರೂ ಅವನನ್ನು ವಂದಿಸುವರು. ಅವನು ಬಹುಕಾಲ ಸುಖವಾಗಿ ಸಂತೋಷದಿಂದ ಆ ಸ್ವರ್ಗಲೋಕದಲ್ಲಿದ್ದು ಅಲ್ಲಿಂದ ಬ್ರಹ್ಮಲೋಕಕ್ಕೆ ಹೋಗಿ ಅಲ್ಲಿ 100 ಕಲ್ಪದವರೆಗೆ ಸ್ಥಿರವಾಗಿದ್ದು ಅಲ್ಲಿಂದ ವಿಷ್ಣುವಿನ ವೈಕುಂಠಕ್ಕೆ ಹೋಗಿ ಅಲ್ಲಿ 3 ಬ್ರಹ್ಮಕಲ್ಪದವರೆಗಿದ್ದು ಆಮೇಲೆ ಕೈಲಾಸಕ್ಕೆ ಬಂದು ಅಲ್ಲಿ ಅಕ್ಷಯ ಕಾಲದವರೆಗೂ ಸುಖದಿಂದ ಇರುವನು. ಮುಂದೆ ಅವನಿಗೆ ಶಿವಸಾಯುಜ್ಯವು ಉಂಟಾಗುವುದು. ಸನತ್ಕುಮಾರಾದಿ ಸಕಲ ಋಷಿಗಳೇ, ಪ್ರತಿಯೊಬ್ಬರೂ ಮನಸ್ಸಿನಲ್ಲಿಯ ಸಂಶಯವನ್ನು ಬಿಟ್ಟು ತ್ರಿಪುಂಡ ಭಸ್ಮವನ್ನು ಹಚ್ಚಬೇಕು. ಇದಲ್ಲದೆ ಭಸ್ಮಲೇಪನದಿಂದ ಚತುರ್ವಿಧ ಪುರುಷಾರ್ಥಗಳು ದೊರಕುವವೆಂದು ವೇದಶಾಸ್ತ್ರ ಉಪನಿಷದ ಪುರಾಣಗಳಲ್ಲಿ ಪ್ರಸಿದ್ಧವಾಗಿ ಹೇಳಿದೆ. ಈ ಪ್ರಕಾರ ತ್ರಿಪುಂಡ ಭಸ್ಮದ ಮಹಿಮೆಯನ್ನು ಶಿವನು ವಿಸ್ತಾರವಾಗಿ ಹೇಳಿದನೆಂದು ತಿಳಿದು ಯಾವತ್ತು ಜನರು ತ್ರಿಪುಂಡ ಭಸ್ಮ ಧಾರಣ ಮಾಡಿರಿ. ಈ ಪ್ರಕಾರ ಶ್ರೀ ಶಂಕರನು ಸನತ್ಕುಮಾರಾದಿ ಋಷಿಗಳಿಗೆ ತ್ರಿಪುಂಡ ಭಸ್ಮದ ವಿಧಿ ಹಾಗೂ ಮಹತ್ವವನ್ನು ಹೇಳಿ ಕೈಲಾಸಕ್ಕೆ ಹೋದನು. ಇತ್ತ ಸನತ್ಕುಮಾರ ಮಹರ್ಷಿಗಳು ಬ್ರಹ್ಮಲೋಕಕ್ಕೆ ಹೊರಟು ಹೋದರು. ಈ ಪ್ರಕಾರ ವಾಮದೇವ ಋಷಿಗಳು ಬ್ರಹ್ಮರಾಕ್ಷಸನಿಗೆ ಹೇಳಲು ಅವನು ಸಂತೋಷಪಟ್ಟು ಅವರ ಚರಣಕ್ಕೆ ನಮಸ್ಕರಿಸಿದನು. ಆಗ ವಾಮದೇವರು, ಎಲೈ ರಾಕ್ಷಸನೇ, ಭಸ್ಮದ ಮಹಿಮೆಯು ಈ ಪ್ರಕಾರವಾಗಿರುವುದು. ನನ್ನ ಮೈಮೇಲಿನ ಭಸ್ಮವು ನಿನಗೆ ಹತ್ತಿದ್ದರಿಂದ ನಿನಗೆ ಜ್ಞಾನ ಪ್ರಕಾಶವಾಯಿತು ಎಂದು ವಾಮದೇವರು ಸಂತೋಷದಿಂದ ಹೇಳಿ ಭಸ್ಮವನ್ನು ಅಭಿಮಂತ್ರಿಸಿ ಆ ರಾಕ್ಷಸನಿಗೆ ಕೊಟ್ಟರು. ಆ ಕೂಡಲೇ ರಾಕ್ಷಸನು ತ್ರಿಪುಂಡನಾಗಿ ಸರ್ವಾಂಗದಲ್ಲಿ ಆ ಭಸ್ಮವನ್ನು ಹಚ್ಚಲು ಅವನಿಗೆ ಬಲವಾದ ದಿವ್ಯ ದೇಹವುಂಟಾಗಿ ತೇಜೋಮೂರ್ತಿಯಾದನು. ಅವನು ಅವಯವಗಳ ಸಹಿತ ದಿವ್ಯವಾಗಿ ಅವನು ಸೂರ್ಯಕಾಂತಿಯಂತೆ ಹೊಳೆಯುತ್ತಾ ಆನಂದರೂಪನಾದನು. ಆಮೇಲೆ ಅವನು ಆ ವಾಮದೇವ ಯೋಗಿಗೆ ನಮಸ್ಕಾರ ಮಾಡಿ ಭಕ್ತಿಯಿಂದ ಅವರಿಗೆ ಪ್ರದಕ್ಷಿಣ ನಮಸ್ಕಾರವನ್ನು ಮಾಡಿದನು. ಅಷ್ಟರಲ್ಲಿ ಸೂರ್ಯಪ್ರಕಾಶಕ್ಕೆ ಸಮಾನವಾದ ವಿಮಾನವು ಬಂತು. ಕೂಡಲೇ ದೇವತೆಗಳು ಅವನನ್ನು ಅದರಲ್ಲಿ ಕೂರಿಸಿಕೊಂಡು ಸ್ವರ್ಗಕ್ಕೆ ಕರೆದುಕೊಂಡು ಹೋದರು. ವಾಮದೇವ ಮುನಿಗಳು ಅವನಿಗೆ ಪರಲೋಕವನ್ನು ಪ್ರಾಪ್ತ ಮಾಡಿಕೊಟ್ಟರು. ಮಹಾದೇವ ಸಮಾನರಾದ ವಾಮದೇವ ಮುನಿಗಳು ಪ್ರತ್ಯಕ್ಷ ಶಂಕರರು. ಭಕ್ತರ ಉದ್ಧಾರಕ್ಕಾಗಿ ಮನುಷ್ಯ ರೂಪವನ್ನು ಧರಿಸಿ ಭೂಮಿಯಲ್ಲಿ ಸಂಚರಿಸುತ್ತಿರುವರು. ತ್ರೈಮೂರ್ತಿ ಅವತಾರಕರು, ಸರ್ವೇಶ್ವರರು ಆದ ವಾಮದೇವ ಮುನಿಗಳು ಜಗದುದ್ಧಾರಕ್ಕಾಗಿ ಭೂಮಿಯಲ್ಲಿ ಸಂಚರಿಸುತ್ತಿರುವರು. ಭಸ್ಮದ ಮಹಿಮೆಯಂತೂ ಮೊದಲೇ ದೊಡ್ಡದು. ಅದರಲ್ಲಿ ಶ್ರೀ ಗುರುಹಸ್ತದಿಂದ ಬಂದ ಭಸ್ಮವು ವಿಶೇಷವಾದದ್ದು. ವಾಮದೇವ ಗುರುಹಸ್ತದಿಂದ ಬಂದ ಭಸ್ಮವನ್ನು ಹಚ್ಚಿಕೊಂಡು ಆ ಬ್ರಹ್ಮರಾಕ್ಷಸನು ಧನ್ಯನಾಗಿ ಉತ್ತಮ ಗತಿಯನ್ನು ಹೊಂದಿದನು. ಈ ಜಗತ್ತಿನಲ್ಲಿ ಅನೇಕ ಮಂತ್ರಗಳಿದ್ದರೂ ಅವು ಗುರುವಿನ ಹೊರತು ಸಾಧ್ಯವಾಗುವುದಿಲ್ಲ. ಗುರುವನ್ನು ಬಿಟ್ಟು ಪರತತ್ವವಿಲ್ಲವೆಂದು ವೇದಶಾಸ್ತ್ರಗಳು ಹೇಳುತ್ತವೆ. ನಾಸ್ತಿ ತತ್ವಂ ಗುರೋಃ ಪರಂ. ಇತ್ತ ಸೂತನು ಋಷಿಗಳನ್ನು ಕುರಿತು, ಎಲೈ ಋಷಿಗಳೇ, ಭಸ್ಮ ಮಹಿಮೆಯು ಈ ಪ್ರಕಾರವಾಗಿರುತ್ತದೆ. ಅದರಲ್ಲಿ ಗುರುಹಸ್ತದಿಂದ ಬಂದ ಭಸ್ಮವು ವಿಶೇಷವಾದದ್ದು. ಆದ್ದರಿಂದ ಗುರುವು ತಾರಕನು ಎಂದು ಹೇಳಿದನು ಎಂದು ಈ ಪ್ರಕಾರ ಶ್ರೀ ಗುರುಗಳು ತ್ರಿವಿಕ್ರಮ ಭಾರತಿ ಮುನಿಗೆ ಹೇಳಲು
ಅವರು ಸಂತುಷ್ಟರಾಗಿ ಹರ್ಷದಿಂದ ಶ್ರೀ ಗುರುಚರಣಗಳಿಗೆ ತಮ್ಮ ಮಸ್ತಕವನ್ನಿಟ್ಟು ನಮಸ್ಕರಿಸಿದರು. ಈ ಪ್ರಕಾರ ತ್ರಿವಿಕ್ರಮ ಮುನಿಯು ಶ್ರೀ ಗುರುಗಳಿಂದ ಉಪದೇಶವನ್ನು ಹೊಂದಿ ಜ್ಞಾನವನ್ನು ಸಂಪಾದಿಸಿ ಅವರಿಗೆ ನಮಸ್ಕರಿಸಿ ತನ್ನ ಸ್ಥಾನಕ್ಕೆ ಹೊರಟು ಹೋದನು ಎಂದು ಸಿದ್ಧರು ಶಿಷ್ಯನಾದ ನಾಮಧಾರಕನೇ ಭಕ್ತಿಭಾವದಿಂದ ಕೇಳು ಎಂದು ಹೇಳಹತ್ತಿದರು ಎಂದು ಸರಸ್ವತಿ ಗಂಗಾಧರನು ಈ ಪ್ರಕಾರ ವಿಸ್ತಾರವಾದ ಗುರುಚರಿತ್ರೆಯನ್ನು ಭಕ್ತಿ ಭಾವದಿಂದ ಕೇಳುವಂತಹ ಪುರುಷರು 4 ಪುರುಷಾರ್ಥಗಳನ್ನು ಪಡೆಯುವರು ಎಂದು ಹೇಳಿದನು. ಹೀಗೆ ಗುರುಚರಿತಾಮೃತದ ಈ ಅಧ್ಯಾಯದಲ್ಲಿ ಭಸ್ಮ ಮಹಿಮೆಯು ವಿಖ್ಯಾತವಾಗಿರುತ್ತದೆ. ವಾಮದೇವರು ಕೃಪಾವಂತರಾಗಿ ರಾಕ್ಷಸನನ್ನು ಉದ್ಧರಿಸಿದರು ಎಂದು ಹೇಳಿದೆ. ಇತಿ ಶ್ರೀ ಗುರುಚರಿತ್ರ ಪರಮಕಥಾ ಕಲ್ಪತರು ಶ್ರೀ ನರಸಿಂಹ ಸರಸ್ವತ್ಯುಪಾಖ್ಯಾನೆ ಸಿದ್ಧನಾಮಧಾರಕ ಸಂವಾದೆ ವಾಮದೇವ ರಾಕ್ಷಸ ಸಂದರ್ಶನ ವಿಭೂತಿ ಮಹಿಮಾ ವರ್ಣನೋಪದೇಶ ಕೃತಂ ನಾಮ ತ್ರಿಶಂತ್ಯತ್ಮೋಧ್ಯಾಯ. ಶ್ರೀ ಗುರುನಾಥಾರ್ಪಣಮಸ್ತು. ನಮಸ್ತೆ ಶಾರದಾ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.